ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् निगमकल्पकतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कृष्णाय वासुदेवाय देवकी नंदनाय च नंदगोपकुमाराय गोविंदाय नमो नमः। ಒಬ್ಬ ವ್ಯಕ್ತಿಯನ್ನು ಹೊಗಳುವಾಗ ಅವರಲ್ಲಿ ಏನು ಗುಣಧರ್ಮ ಇದೆಯೋ ಅದನ್ನು ಹೇಳಬೇಕೇ ಹೊರತು ಇಲ್ಲದೇ ಇದ್ದದ್ದನ್ನು ಆರೋಪಿಸಿ ಆ ವ್ಯಕ್ತಿಗಳನ್ನು ದೊಡ್ಡವರು ಮಾಡುವುದಕ್ಕೆ ಹೋಗಬಾರದು ಅನ್ನುವುದು ಭಾಗವತದಲ್ಲಿ ಆರಂಭದಲ್ಲಿ ಬರತಕ್ಕಂಥ ಸಂವಾದ. ಶ್ರೀಮದ್ ಭಾಗವತ ಅನ್ನುವುದು ಕೇವಲ ಕಥೆ ಅಲ್ಲ. ವಸ್ತುತಃ ವೇದವ್ಯಾಸರು ಶ್ರೀಮದ್ ಭಾಗವತವೆಂಬಂತಹ ಪುರಾಣ ರಾಜ 18ನೆಯ ಪುರಾಣವನ್ನಾಗಿ ಅದನ್ನು ರಚನೆ ಮಾಡಿ ತನ್ನ ಮಗನಾದಂತಹ ಶುಕಾಚಾರ್ಯರಿಗೆ ಅದನ್ನು ಲೋಕದಲ್ಲಿ ಪ್ರಸರಣಗೊಳಿಸುವ ಜವಾಬ್ದಾರಿಯನ್ನು ಕೊಟ್ಟು ಶ್ರೀಕೃಷ್ಣನ ಭಗವಂತನ ಅನೇಕ ಅವತಾರಗಳ ಲೀಲಾಕಥಾನಕವನ್ನು ಅದರಲ್ಲಿ ನಿರೂಪಿಸಿದ್ದಾರೆ. ಭಗವಂತನ ಮತ್ತು ಭಗವದ್ಭಕ್ತರ ಅವತಾರ ಕಥೆಯ ಸಮುದಾಯ ಶ್ರೀಮದ್ಭಾಗವತ ಅಂತ ಸಾಮಾನ್ಯವಾಗಿ ಹೇಳ್ತೇವೆ. ಆದರೆ ಕೇವಲ ಕಥೆಯನ್ನು ಕೇಳಿ ಮರೆತು ಹೋದ ಪಕ್ಷದಲ್ಲಿ ಶ್ರೀಮದ್ಭಾಗವತದ ಶ್ರವಣದಿಂದ ಹೆಚ್ಚಿನ ಲಾಭವಾಗುವುದಕ್ಕೆ ಸಾಧ್ಯ ಇಲ್ಲ. ಶ್ರೀಮದ್ಭಾಗವತ ಅನೇಕ ತತ್ವಗಳ ರಾಶಿ. ತತ್ವಗಳನ್ನು ನಿರೂಪಿಸುವ ಉದ್ದೇಶದಿಂದ ಕಥೆಗಳನ್ನು ಈ ಭಾಗವತದಲ್ಲಿ ವೇದವ್ಯಾಸರು ಹಣೆದಿದ್ದಾರೆ. ಹಾಗಾಗಿ ಆರಂಭದಲ್ಲೇ ಈಗ ನಾನು ಹೇಳಿದ ವಿಷಯ ಪ್ರಾರಂಭ ಆಗ್ತದೆ. ಸುಮ್ಮನೆ ಹೊಗಳಬಾರದು. ಇನ್ನೊಬ್ಬರನ್ನು ಎತ್ತರಕ್ಕೆ ಅಟ್ಟಕ್ಕೆ ಏರಿಸುವುದಕ್ಕೋಸ್ಕರ ಹೊಗಳುವುದಲ್ಲ, ಇದ್ದದ್ದನ್ನು ಹೇಳಬೇಕು. ದೊಡ್ಡವರನ್ನು ಹೊಗಳುವುದು ಕರ್ತವ್ಯವೇ. ವಾಗ್ಜನ್ಮ ವೈಫಲ್ಯ ಮಸಹ್ಯ ಶಲ್ಯಂ ಗುಣಾದ್ಭುತೇ ವಸ್ತುನಿ ಮೌನಿತಾಚಿ. ಬಹಳ ಗುಣಗಳಿಂದ ಕೂಡಿದಂತಹ ವಸ್ತುವಿನಲ್ಲಿ ನಾವು ಮೌನವಾಗಿ ಕೂಡ್ತೇವೆ, ಅದರ ಬಗ್ಗೆ ಗುಣ ಮಹತಿಯನ್ನು ಹೇಳುವುದಿಲ್ಲ ಅಂತಾದ ಪಕ್ಷದಲ್ಲಿ ನಮಗೆ ದೇವರು ಮಾತಿನ ಇಂದ್ರಿಯವನ್ನು, ಈ ವಾಕ್ ಅಂತಕ್ಕಂತಹ ಶಕ್ತಿಯನ್ನು ಕೊಟ್ಟದ್ದು ವ್ಯರ್ಥ ಅಂತೆ. ಹಾಗಾದರೆ ದೊಡ್ಡ ಗುಣ ಕಂಡಲ್ಲಿ ಆ ಗುಣಗಾನವನ್ನು ಮಾಡಬೇಕಾದದ್ದು ನಮ್ಮ ಕರ್ತವ್ಯವಾಗ್ತದೆ. ಇದ್ದ ಗುಣವನ್ನೇ ಗಾನ ಮಾಡಬಹುದೇ ಹೊರತು ಇಲ್ಲದ್ದದ್ದನ್ನು ಹೇಳಬಾರ್ದು. ಇಲ್ಲಿ ಒಂದು ಘಟನೆ ಅಂತದ್ದು ಘಟಿಸಿತು. ಎಲ್ಲಿ? ನೈಮಿಷಾರಣ್ಯದಲ್ಲಿ ನಡೆದ ಘಟನೆ. ನೈಮಿಷೇ ಅನಿಮಿಷ ಕ್ಷೇತ್ರೇ ಋಷಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ. ಇದು ಭಾಗವತದ ಮಂಗಳ ಶ್ಲೋಕ ಆದ ಕೂಡಲೇ ಇರುವ ಶ್ಲೋಕ. ಅನಿಮಿಷ ಕ್ಷೇತ್ರ, ಅನಿಮಿಷ ಅಂದರೆ ಕಣ್ಣು ಮುಚ್ಚಿ ತೆಗೆಯದೇ ಇರುವವ, ನಿರಂತರ ತೆಗೆದೇ ಇರುವವ ಅಂತ ಅರ್ಥ.
ನರಸಿಂಹರೂಪಿಯಾದ ಪರಮಾತ್ಮನನ್ನು ಅನಿಮಿಷ ಅಂತ ಕರೀತಾರೆ. ನಿಮೇಶೋ ನಿಮಿಷಸ್ರಗ್ವಿ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಅನಿಮಿಷ ಅಂತ ದೇವರನ್ನು ಕರೆದಿದ್ದಾರೆ. ನರಸಿಂಹದೇವರ ಕ್ಷೇತ್ರವಾದ ಕಾಡು, ಅದಕ್ಕೆ ನೈಮಿಷಾರಣ್ಯ ಅಂತ ಹೆಸರು. ಅಲ್ಲಿ ಶೌನಕಾದಿ ಮಹರ್ಷಿಗಳು ತಮ್ಮ 10,000ಕ್ಕೆ ಕಡಿಮೆ ಇಲ್ಲದ ಶಿಷ್ಯರ ಜೊತೆಗೆ ದೀರ್ಘಕಾಲಿಕವಾದ ಜ್ಞಾನಸತ್ರವನ್ನು ಹಮ್ಮಿಕೊಂಡಿದ್ದಾರೆ. ಆ ಜ್ಞಾನಸತ್ರ ನಡೀತಾ ಇರುವ ಕಾಲದಲ್ಲಿ ಅಲ್ಲಿಗೆ ಒಬ್ಬರು ಅತಿಥಿಗಳಾಗಿ ಆಗಮಿಸಿದರು. ಅವರಿಗೆ ಸೂತ ಪುರಾಣಿಕರು ಅಂತ ಹೆಸರು. ಸಾಕ್ಷಾತ್ ವೇದವ್ಯಾಸರ ರೋಮಾಂಚದಿಂದ ಹುಟ್ಟಿದಂತಹ ಮಗನಿಗೆ ರೋಮಹರ್ಷಣ ಅಂತ ಹೆಸರು. ಆ ರೋಮಹರ್ಷಣನ ಮಗ ಉಗ್ರಶ್ರವಸ್ಸು. ಆ ಉಗ್ರಶ್ರವಸ್ಸನ್ನು ಸೂತ ಪುರಾಣಿಕರು ಅಂತ ಕರೀತಾರೆ. ಅವರ ಜಾತಿಯಿಂದ, ಜಾತಿ ಅಂದರೆ ಜನನದಿಂದ ಸೂತತ್ವ ಇದ್ದದರಿಂದ ಅವರು ಸೂತರು. ಪುರಾಣ ಪಠನ, ಪುರಾಣವನ್ನು ಪ್ರವಚನ ಮಾಡುವುದರಲ್ಲಿ ಕೇಳುಗರ ಮನಸ್ಸು ಅತ್ತಿತ್ತ ಸಾಗದೆ ಏಕಾಗ್ರ ಚಿತ್ತತೆಯಿಂದ ಕೇಳ್ತಾ ಕೇಳ್ತಾ ಶ್ರವಣದಿಂದ ಮನಸ್ಸಿನಲ್ಲಿ ಆನಂದ ಅನುಭವಿಸುವುದಲ್ಲದೆ ತಾವು ರೋಮಾಂಚಿತ ಗಾತ್ರರಾಗಿ ನಿರಂತರ ಶ್ರವಣ ಮಾಡುವ ರೀತಿಯಲ್ಲಿ ತಾನು ಪ್ರವಚನ ಮಾಡುವ ಕಾರಣದಿಂದ ಅವರಿಗೆ ಪುರಾಣಿಕರು ಅಂತ ಹೆಸರು. ಪುರಾಣ ಪ್ರವಚನದಲ್ಲಿ ಸಮರ್ಥರು ಅಂತ ಅರ್ಥ. ಅಂತಹ ಸೂತ ಪುರಾಣಿಕರು ಈ ನೈಮಿಷಾರಣ್ಯದಲ್ಲಿ ನಡೆಯುವ ದೀರ್ಘ ಸತ್ರದ ಕಾಲದಲ್ಲಿ ಆಗಮಿಸ್ತಾರೆ. ಅವರು ಆಗಮಿಸುವಾಗ ಬಹುಶಃ ಸಾಯಂಕಾಲ ಸುಮಾರು 4 ಗಂಟೆ ಆಗಿರಬೇಕು. ನಮಗೆಲ್ಲ ಪುರುಸೊತ್ತಿಲ್ಲ, ಇಲ್ಲದೆ ಹೋದರೆ 4 ಗಂಟೆಗೆ ಪ್ರವಚನ ಶುರು ಮಾಡಬೇಕು ಅಂತ ಲೆಕ್ಕ. 4 ಗಂಟೆಗೆ ಶುರು ಮಾಡಿ 6ವರೆಗೆ ಮುಗಿಸಿ 6ವರೆಗೆ ಸಂಧ್ಯಾವಂದನೆ ಮಾಡಬೇಕು ಸರಿಯಾದ ಕಾಲದಲ್ಲಿ ಅಂತ. ನಾವು ಸಂಧ್ಯಾವಂದನೆ ಈಗ ಬೇಗ ಮಾಡಿಕೊಂಡು ಈ ಹೊತ್ತಿಗೆ ಪ್ರವಚನ ಶ್ರವಣ ಮಾಡ್ತಕ್ಕಂತಹ ಕಾಲದಲ್ಲಿದ್ದೇವೆ. ಸೂತ ಪುರಾಣಿಕರು ಆಗಮಿಸಿದರು. ಅವರು ಬರ್ತಾ ಇದ್ದ ಹಾಗೆ ಶೌನಕರ ಕಣ್ಣಿನಲ್ಲಿ ಆನಂದ ಬಾಷ್ಪ ಸುರಿಯಿತು. ಯಾಕಂದರೆ ಶೌನಕರು ನೈಮಿಷಾರಣ್ಯದಲ್ಲಿ ದೊಡ್ಡ ಗುರುಕುಲವನ್ನು ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ 10,000ಕ್ಕೆ ಕಡಿಮೆ ಇಲ್ಲದ ಶಿಷ್ಯರು ಓದ್ತಾ ಇದ್ದಾರೆ. ಯಾಕಂದರೆ ಶೌನಕ ಮಹರ್ಷಿಗಳಿಗೆ ಕುಲಪತಿಗಳು ಅಂತ ಹೆಸರು. ಕುಲಪತಿಗಳು ಅನ್ನುವ ಶಬ್ದಕ್ಕೆ ವಟೂನಾಂ 10,000 ಯೋನ್ನದಾನಾದಿ ಪೋಷಣಾತ್ ಅಧ್ಯಾಪಯೇಚ್ಛ ವಿಪ್ರರ್ಷಿ ಸವೈ ಕುಲಪತಿ ಸ್ಮೃತಃ. ಕುಲಪತಿ ಅಂತ ಅನಿಸಬೇಕಾದ್ರೆ 10,000ಕ್ಕಿಂತ ಹೆಚ್ಚು ವಟುಗಳಿಗೆ ಅನ್ನದಾನದ ವ್ಯವಸ್ಥೆ ಮಾಡಿ ಅಧ್ಯಾಪನದ ವ್ಯವಸ್ಥೆ ಮಾಡಿರಬೇಕು. ಅಂತಹ ಅನ್ವರ್ಥ ಕುಲಪತಿಗಳಾದಂತಹ ಶೌನಕರು ಸೂತ ಪುರಾಣಿಕರು ಬಂದದ್ರಿಂದ ತುಂಬ ಖುಷಿಗೊಂಡರು. ಯಾಕಂದರೆ ಸೂತ ಪುರಾಣಿಕರಿಗೆ ಗೊತ್ತಿಲ್ಲದೆ ಇರತಕ್ಕಂತಹ ಪುರಾಣ ಇಲ್ಲ. ಬಹಳಷ್ಟು ಬಾರಿ ಇಲ್ಲಿ ಬಂದು ಪುರಾಣ ಪ್ರವಚನ ಮಾಡಿದ್ದಾರೆ ನಮ್ಮ ವಿದ್ಯಾರ್ಥಿಗಳಿಗೆ. ಈಗ ಆಗಮಿಸಿದ್ದಾರೆ, ಅವರಲ್ಲಿ ಹೊಸದನ್ನು ಕೇಳಬೇಕು ಅಂತ ಇವರಿಗೆ ಅನ್ನಿಸಿತು. ಅವರನ್ನು ಎತ್ತರದ ಆಸನದಲ್ಲಿ ಕೂಡಿಸಿದರು, ಪಾದ ಪ್ರಕ್ಷಾಲನೆಯನ್ನು ಮಾಡಿದರು. ಅವರ ಮುಂದೆ ತಾವು ಕುಳಿತುಕೊಂಡು ನೀವು ಸಾಮಾನ್ಯರಲ್ಲ ಅಂತ ಅವರನ್ನು ಹೊಗಳುವುದಕ್ಕೆ ಶುರು ಮಾಡಿದರು. ಆ ಹೊಗಳುವ ವಿಷಯವನ್ನು ನಾನು ಆರಂಭ ಮಾಡಿತ್ತು. ಅವರನ್ನು ಏನು ಹೊಗಳ್ತಾರೆ ಅಂತೇಳಿದರೆ, ಮಹರ್ಷಿ ವೇದವ್ಯಾಸರು ತಿಳಿಯದೇ ಇದ್ದ ವಿಷಯ ಇಲ್ಲ ಅಂತ ಅಲ್ಲಿಂದ ಶುರು ಮಾಡ್ತಾರೆ. ಬಂದಂತಹ ವ್ಯಕ್ತಿಯನ್ನು ಹೊಗಳುವಾಗ ಮೊದಲು ಅವರ ಅಪ್ಪ ಹಾಗೆ ಅಂತ ಹೇಳಿ ಆಮೇಲೆ ಹೊಗಳಬೇಕು, ಅಥವಾ ಅವರ ಗುರುಗಳು ಹೀಗೆ ಅಂತ ಅವರ ಗುರುಗಳನ್ನು ಮಹತ್ವವನ್ನು ಹೇಳಿ ಅಂತಹ ಗುರುಗಳ ಶಿಷ್ಯರು ಅಂತ ದೊಡ್ಡವರನ್ನು ಹೊಗಳಿ ಆಮೇಲೆ ಶಿಷ್ಯರನ್ನು ಹೊಗಳಬೇಕು. ಹಾಗೆ ವೇದವ್ಯಾಸರು ಎಂಥವರು, ಅವರಿಗೆ ತಿಳಿಯದೇ ಇದ್ದ ವಿಷಯ ಇಲ್ಲ. ಅವರು ಪರಾಪರ ತತ್ವಜ್ಞರು. ಪರತತ್ವ, ಅಪರತತ್ವ. ಪರತತ್ವ ಅಂತೇಳಿದರೆ ಭಗವಂತ ಮೊದಲಾದಂತಹ ಸ್ವರೂಪಗಳು. ಅಪರತತ್ವ ಅಂತೇಳಿದರೆ ಜಡ, ಜೀವ ಅಂತ ಹೇಳ್ತಕ್ಕಂತಹ ಸ್ವರೂಪಗಳು. ಹೀಗೆ ಪ್ರಕೃತಿ ಪುರುಷರನ್ನು, ಜಡ ಜೀವಗಳನ್ನು ಇವನ್ನೆಲ್ಲ ತಿಳಿದಿರತಕ್ಕಂತಹ ಸರ್ವಜ್ಞರಾಗಿರತಕ್ಕಂಥವರು ವೇದವ್ಯಾಸರು. ಅಂತಹ ವೇದವ್ಯಾಸರು ಏನೇನನ್ನು ತಿಳಿದಿದ್ದಾರೋ, ಆಮೇಲೆ ಉಳಿದಂತಹ ನಾನಾ ಋಷಿಗಳು ಏನೇನನ್ನು ತಿಳಿದಿದ್ದಾರೋ ಅವೆಲ್ಲವನ್ನು ಕೂಡ ತಾವು ತಿಳಿದಿದ್ದೀರಿ ಅಂತ ಇವರನ್ನು ವರ್ಣನೆ ಮಾಡ್ತಾರೆ. ಯಾನಿ ವೇದವಿದಾಂ ಶ್ರೇಷ್ಠ. ವೇದವಿದಾಂ ಶ್ರೇಷ್ಠ ಅನಿಸಿರ್ತಕ್ಕಂತಹ ವೇದವ್ಯಾಸ ಮಹಾಮುನಿ, ವೇದವ್ಯಾಸೋ ಮಹಾಮುನಿ. ಅವರು ಏನನ್ನು ತಿಳಿದಿದ್ದಾರೋ ಅದನ್ನೇ ಪರಾಪರ ವಿದೋ ವಿದುಹು, ಲೋಕದಲ್ಲಿರ್ತಕ್ಕಂತಹ ದೊಡ್ಡ ದೊಡ್ಡ ಜ್ಞಾನಿಗಳು ತಿಳಿದಿದ್ದಾರೆ. ಅವೆಲ್ಲವನ್ನು ಕೂಡ ತಾವು ದೊಡ್ಡ ಜ್ಞಾನಿಗಳಾದಂತಹ ಸೂತ ಪುರಾಣಿಕರು ತಾವು ತಿಳಿದಿದ್ದೀರಿ. ತಿಳಿದಂತಹ ತಮ್ಮಲ್ಲಿ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ, ತಿಳಿದದ್ದನ್ನು ನಮಗೆ ಉಪದೇಶಿಸಬೇಕು ಅಂತ ಹೇಳಿ ಗುರುಗಳು ಶಿಷ್ಯರ ಮೇಲೆ ಕರುಣೆಯಿಂದ ಎಂತಹ ರಹಸ್ಯ ವಿಷಯಗಳನ್ನಾದರೂ ಕೂಡ ಉಪದೇಶ ಮಾಡುವುದನ್ನು ನಾವು ಕಂಡಿದ್ದೇವೆ. ಬ್ರೂಯು ಸ್ನಿಗ್ಧಸ್ಯ ಶಿಷ್ಯಸ್ಯ ಗುರವೋ ಗುಹ್ಯಮಪ್ಯುತ.
ಗುರುಗಳು ಮುಖ್ಯ ವಿಷಯಗಳನ್ನು ಕೂಡ ಸ್ನಿಗ್ಧನಾದಂತಹ ಶಿಷ್ಯನಿಗೆ ಉಪದೇಶ ಮಾಡುವುದು ಕಂಡಿದೆ. ಆದ್ದರಿಂದ ನಮಗೆ ತಾವು ಉಪದೇಶ ಮಾಡಬೇಕು ಅಂತ ಶೌನಕರು ಕೇಳಿದರು. ಇಲ್ಲಿ ಹೊಗಳಿದ್ದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಕಾಣಿಸ್ತದೆ ನಮಗೆ. ಯಾಕಂದರೆ ವೇದವ್ಯಾಸರು ಏನು ತಿಳಿದಿದ್ದಾರೋ, ಉಳಿದ ಋಷಿಗಳೆಲ್ಲ ಏನೇನನ್ನು ತಿಳಿದಿದ್ದಾರೋ, ತಾನಿ ವೇತ್ಥ ಸರ್ವಂ, ಅವೆಲ್ಲವನ್ನೂ ನೀನು ತಿಳಿದಿದ್ದಿ ಅಂತ ಇವರ ಹತ್ರ ಹೇಳಿದರೆ ಜಾಸ್ತಿ ಆಗಲಿಲ್ಲ ಇದು? ವೇದವ್ಯಾಸರು ಅಂದರೆ ಸರ್ವಜ್ಞರು. ಸಾಕ್ಷಾತ್ ಶ್ರೀಮನ್ನಾರಾಯಣನೇ ವೇದವ್ಯಾಸನಾಗಿ ಆವಿರ್ಭವಿಸಿದ್ದಾನೆ. ಸರ್ವಜ್ಞರಾದ ವೇದವ್ಯಾಸರು ಏನೇನು ತಿಳಿದಿದ್ದಾರೋ, ಆಮೇಲೆ ಉಳಿದಂತಹ ಮಹರ್ಷಿಗಳು ಪರಾಶರ ಮೊದಲಾದವರು ಏನೇನನ್ನು ತಿಳಿದಿದ್ದಾರೋ ಅವೆಲ್ಲವನ್ನೂ ತಾವು ತಿಳಿದಿದ್ದೀರಿ ಅಂತ ಬಂದಂತಹ ಸೂತ ಪುರಾಣಿಕರನ್ನು ವರ್ಣಿಸಿದರೆ, ಸೂತ ಪುರಾಣಿಕರಲ್ಲಿ ಅಷ್ಟು ದೊಡ್ಡ ವ್ಯಕ್ತಿತ್ವ ಇಲ್ಲ. ಅವರು ಸರಿಯಾಗಿ ಅದನ್ನು ಕೇಳಿಸಿಕೊಂಡಿದ್ದಿದ್ರೆ ಮುಂದೆ ಉಪನ್ಯಾಸ ಅವರು ಆರಂಭ ಮಾಡುವಾಗ ಮೊದಲು ನೀವು ಹೇಳಿದ್ದು ತಪ್ಪು ಅಂತ ಹೇಳ್ತಾ ಇದ್ರು. ನೀವು ಹೇಳಿದ್ದು ತಪ್ಪಾಗಿದೆ, ವೇದವ್ಯಾಸರು ತಿಳಿದದ್ದನ್ನೆಲ್ಲ ನಾನು ತಿಳಿದಿದ್ದೇನೆ ಅಂತ ನೀವು ಹೇಳಿದ್ದೀರಿ, ನನಗೆ ಅಷ್ಟು ಜ್ಞಾನ ಬರುವುದಕ್ಕೆ ಸಾಧ್ಯ ಇಲ್ಲ. ವೇದವ್ಯಾಸರು ಅದು ಸಿಂಧು, ನಾನು ಅದರಿಂದ ಸಿಡಿದು ಬಿದ್ದ ಒಂದು ಬಿಂದು ಅಂತ ಹೇಳ್ತಾ ಇದ್ರು. ಆದರೆ ಹಾಗೆ ಹೇಳಲಿಲ್ಲ ಅವರು. ಅವರು ಮುಂದಕ್ಕೆ ಭಾಗವತ ಕಥೆಯನ್ನು ಶುರು ಮಾಡ್ತಾರಲ್ವಾ. ಹಾಗಾದರೆ ಅವರನ್ನು ಹೊಗಳುವವರು ತಪ್ಪು ಹೊಗಳಿದರು ಅಂತ ಒಂದು ಪ್ರಶ್ನೆ. ತಪ್ಪು ಹೊಗಳಿದರೆ ತಪ್ಪೇ ಅದು. ಆದರೆ ಶೌನಕರಂತಹ ಮಹರ್ಷಿಗಳು ಸಾಮಾನ್ಯ ಮಹರ್ಷಿಗಳಲ್ಲ ಶೌನಕರು. ಅಷ್ಟೂ ಋಷಿಮುನಿಗಳಿಗೆ ಪಾಠದ ವ್ಯವಸ್ಥೆ ಮಾಡಿದಂತಹ ಕುಲಪತಿಗಳು ಅಂತಾದರೆ ಅವರಲ್ಲಿ ಯಾವುದೇ ರೀತಿಯ ತಪ್ಪಾದ ಸ್ಥಿತಿ, ತಪ್ಪಾದ ವ್ಯವಹಾರ ಇರುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವರು ಹೇಳಿದ್ದು ಏನು? ಅವರು ಹೇಳಿದ್ದು ಹೀಗಂತೆ. ಅದನ್ನು ಶ್ರೀಮನ್ ಮಧ್ವಾಚಾರ್ಯರು ತಾತ್ಪರ್ಯದಲ್ಲಿ ವಿವರಣೆ ಕೊಡ್ತಾರೆ. ಅವರು ಏನು ಹೇಳಿದ್ದು? ವೇದವ್ಯಾಸರು ತಿಳಿದದ್ದನ್ನೆಲ್ಲ, ಋಷಿಗಳು ತಿಳಿದದ್ದನ್ನೆಲ್ಲ ಇವರು ತಿಳಿದಿದ್ದಾರೆ ಅಂತ ಹೇಳಿದ್ದಲ್ಲ ಅಂತೆ. ಮತ್ತೆ ವೇದವ್ಯಾಸರು ಏನನ್ನು ತಿಳಿದಿದ್ದಾರೋ ಅದನ್ನೇ ಉಳಿದ ಋಷಿಗಳೆಲ್ಲ ತಿಳಿದಿರುತ್ತಾರೆ. ಅದನ್ನೇ ಅಂದರೆ ಅದನ್ನೆಲ್ಲವನ್ನೂ ಅಂತ ಅರ್ಥ ಅಲ್ಲ. ವೇದವ್ಯಾಸರು ತಿಳಿಯದೇ ಇದ್ದದ್ದನ್ನು ಯಾರೂ ತಿಳಿದಿಲ್ಲ ಅಂತ ಅರ್ಥ. ಋಷಿಗಳು ಯಾರೂ ತಿಳಿದಿಲ್ಲ. ನಾವೆಲ್ಲ ವೇದವ್ಯಾಸರು ತಿಳಿಯದೇ ಇದ್ದದ್ದನ್ನು ಬೇಕಾದಷ್ಟು ತಿಳ್ಕೊಂಡಿದ್ದೇವೆ. ಯಾಕಂದರೆ ವೇದವ್ಯಾಸರಿಗೆ ಮೊಬೈಲ್ ಬಗ್ಗೆ ಗೊತ್ತಿರಲಿಲ್ಲ, ನಮಗೆ ಅದೆಲ್ಲ ಗೊತ್ತಿದೆ. ವೇದವ್ಯಾಸರಿಗೆ ಅಯಥಾರ್ಥ ಜ್ಞಾನ ಇರಲಿಲ್ಲ, ಮನುಷ್ಯನಿಗೆ ಅಯಥಾರ್ಥ ಜ್ಞಾನ ಬೇಕಾದಷ್ಟಿದೆ. ಅಂದರೆ ವೇದವ್ಯಾಸರಿಗೆ ಗೊತ್ತಿಲ್ಲದೇ ಇದ್ದದ್ದು ನಮಗೆಲ್ಲ ಗೊತ್ತಿದೆ. ತಪ್ಪಾದ ಜ್ಞಾನ ಅಂತ ಅರ್ಥ. ವೇದವ್ಯಾಸರು ಸರಿಯಾದದ್ದನ್ನೇ ತಿಳಿದವರು. ಋಷಿಗಳೆಲ್ಲ ಏನು ತಿಳಿದ್ರು? ವೇದವ್ಯಾಸರು ತಿಳಿದದ್ದನ್ನೇ ತಿಳಿದಿರ್ತಾರೆ. ಆದರೆ ವೇದವ್ಯಾಸರು ತಿಳಿದದ್ದನ್ನೆಲ್ಲ ತಿಳಿದಿರುವುದಿಲ್ಲ. ಅಂದರೆ ಋಷಿಗಳು ಅವರು ಯಥಾರ್ಥ ತತ್ವಜ್ಞರು ಅಂತ ಅರ್ಥ, ಸರ್ವ ತತ್ವಜ್ಞಾನಿಗಳು ಅಂತ ಅರ್ಥ ಅಲ್ಲ, ಯಥಾರ್ಥವನ್ನು ತಿಳಿದಿದ್ದಾರೆ. ಅಂತಹ ಋಷಿಮುನಿಗಳು ಏನನ್ನು ತಿಳಿದಿದ್ದಾರೋ ಅದನ್ನು ತಾವು ತಿಳಿದಿದ್ದೀರಿ ಅಂತ ಸೂತ ಪುರಾಣಿಕರನ್ನು ವರ್ಣಿಸಿದ್ದು. ಅಂದರೆ ಸೂತ ಪುರಾಣಿಕರು ತತ್ವ ತಿಳಿದವರೇ ಹೊರತು ಅತತ್ವವನ್ನು ತಿಳಿದವರಲ್ಲ. ಇಷ್ಟೇ ಈ ಹೊಗಳಿಕೆಯ ತಾತ್ಪರ್ಯ. ಅಂದರೆ ಹೊಗಳಿಕೆ ಅನ್ನೋದು ಹೇಗಿರಬೇಕಂದ್ರೆ, ಚಿಕ್ಕದಿದ್ದದ್ದನ್ನು ದೊಡ್ಡದು ಮಾಡ್ಬೋದು, ಅದು ಬಿಟ್ಟು ಇಲ್ಲದೇ ಇದ್ದದ್ದನ್ನು ಹೇಳಬಾರ್ದು. ಅದಕ್ಕೋಸ್ಕರ ಗುಣಗಾನ ಅಂತ ಹೇಳೋದು, ಅಥವಾ ಅವರ ಬಗ್ಗೆ ವರ್ಣನೆ ಮಾಡಿದರು ಅಂತ ಹೇಳೋದು. ವರ್ಣನೆ ಅಂದರೆ ವರ್ಣಕ್ರಿಯಾ ವಿಸ್ತಾರ ಗುಣವಚನೇಶು. ಅದು ಇಲಿ ಹೋದಲ್ಲಿ ಹುಲಿ ಹೋಯಿತು ಅಂತ ಹೇಳ್ಬಾರ್ದು, ಆದರೆ ದೊಡ್ಡ ಇಲಿ ಹೋಯಿತು ಅಂತ ಹೇಳ್ಬೋದು ಬೇಕಾದರೆ. ಆ ಇಲಿಯನ್ನು ವರ್ಣನೆ ಮಾಡಿ ಫಳಫಳ ಅಂತ ಹೊಳಿತಾ ಇರತಕ್ಕಂತಹ ಉದ್ದ ಬಾಲದ ಇಲಿ ಹೋಯಿತು ಅಂತ ಅದನ್ನು ವರ್ಣನೆ ಮಾಡ್ಬೋದು. ಅದು ಬಿಟ್ಟು ಇಲಿ ಹೋದ ಭಾಗದಲ್ಲಿ ಹುಲಿ ಹೋಯಿತು ಅನ್ನೋ ವ್ಯವಸ್ಥೆಯನ್ನು ಹೇಳುವ ಹಾಗಿಲ್ಲ. ಪ್ರಶಂಸೆ ಅನ್ನುವುದಕ್ಕೆ ಒಂದು ಚೌಕಟ್ಟು ಹಾಕಿ ಹೀಗೆ ಪ್ರಶಂಸೆ ಇರಬೇಕು ಅನ್ನುವಲ್ಲಿಂದ ಶ್ರೀಮದ್ ಭಾಗವತ ಪ್ರಾರಂಭ ಆಗ್ತದೆ. ಇದರಿಂದ ಸ್ಪಷ್ಟವಾಗುವ ವಿಷಯ ಏನು ಅಂದರೆ, ಈ ಭಾಗವತದಲ್ಲಿ ಭಾರೀ ಹೊಗಳಿಕೆಯ ಮಾತುಗಳಿದ್ದಾವೆ. ಯಾರು ಉದ್ಧವ ಬಂದರೆ ಉದ್ಧವನನ್ನು ಹೊಗಳುವುದು, ಕೃಷ್ಣ ಬಂದರೆ ಕೃಷ್ಣನನ್ನು ಹೊಗಳುವುದು, ಆ ಕಡೆ ಕುಚೇಲ ಸುಧಾಮ ಬಂದರೆ ಸುಧಾಮನನ್ನು ಹೊಗಳುವುದು ಶ್ರೀಕೃಷ್ಣ. ಹೊಗಳುವಿಕೆ ಅನ್ನೋದು ನಿರಂತರ ಇದೆ. ದೂರ್ವಾಸ ಮಹರ್ಷಿಗಳು ಬಂದರೆ ದೂರ್ವಾಸರನ್ನು ಹೊಗಳುವುದು, ನಾರದರು ಬಂದರೆ ವೇದವ್ಯಾಸರು ನಾರದರನ್ನು ಹೊಗಳುವುದು, ನಾರದರು ವೇದವ್ಯಾಸರನ್ನು ಹೊಗಳುವುದು. ಈ ಹೊಗಳುವಿಕೆ ಅನ್ನೋದು ಭಾಗವತದಲ್ಲಿ ಸಿಕ್ಕಾಬಟ್ಟೆ ಇದೆ. ಆದರೆ ಯಾವ ಹೊಗಳುವಿಕೆಯ ಭಾಗದಲ್ಲೂ ಅಯಥಾರ್ಥ ಅನ್ನೋದಿಲ್ಲ. ಇದ್ದದ್ದನ್ನೇ ಶ್ರವಣೀಯವಾಗುವ ಹಾಗೆ ಕೇಳುವವರಿಗೆ ಆ ವಿಷಯವನ್ನು ಹೇಳುವುದರಿಂದ ತಮ್ಮಲ್ಲೂ ಕೂಡ ಒಂದಿಷ್ಟು ಗುಣಗಳು ಬರಬೇಕು ಅನ್ನೋ ಆಕಾಂಕ್ಷೆ ಹುಟ್ಟುವ ದೃಷ್ಟಿಯಿಂದ ಆ ಹೊಗಳುವಿಕೆ ಅನ್ನೋದು ಇದರಲ್ಲಿ ಬಂದಿದೆ ಅನ್ನುವ ಚಿಂತನೆಯ ಜೊತೆಗೆ ಭಾಗವತ ಪ್ರಾರಂಭ ಆಗ್ತದೆ. ಸೂತ ಪುರಾಣಿಕರಲ್ಲಿ ಶೌನಕಾದಿ ಮಹರ್ಷಿಗಳು ಕೆಲವು ಪ್ರಶ್ನೆಗಳನ್ನು ಮುಂದಿಟ್ಟರು. ಅವರು ಹೇಳ್ತಾರೆ, ನೀವು ಬಹಳಷ್ಟು ತಿಳಿದವರು, ವೇದವ್ಯಾಸರು ಏನು ತಿಳಿದಿದ್ದಾರೆ ಅದನ್ನೇ ತಾವು ತಿಳಿದಿದ್ದೀರಿ ಅಂದರೆ ತತ್ವಜ್ಞರು ಅಂತ ಅರ್ಥ. ತತ್ವಜ್ಞರಾದ ನಿಮ್ಮಲ್ಲಿ ನಾವು ನಿಮಗೆ ಗೊತ್ತಿದ್ದದ್ದನ್ನೆಲ್ಲ ಹೇಳಿ ಅಂತ ಕೇಳುವುದಿಲ್ಲ. ಮತ್ತೆ ಇವತ್ತು ಧರ್ಮ
ಭಗವಂತ ಶ್ರೀಕೃಷ್ಣನನ್ನು ಆಧರಿಸಿಕೊಂಡು ಇತ್ತು. ಆದರೆ ಕೃಷ್ಣ ಅವತಾರ ಸಮಾಪ್ತಿ ಮಾಡಿ ಆಯ್ತಲ್ವ ಮೊನ್ನೆ. ಹಾಗಾದರೆ ಇದು ಕೃಷ್ಣ ಅವತಾರ ಸಮಾಪ್ತಿಯ ನಂತರದ ಕಲಿಕಾಲದ ಕಥೆ, ಇದು ಕಲಿಯುಗದ ಕಥೆ. ಕಲಿಮಾಗತಮಾಜ್ಞಾಯ ಕಥಾಯಾಂ ಸಕ್ಷಣ ಹರೇಹಿ. ಕಲಿಯುಗ ಬಂದಿದೆ ಅನ್ನುವುದನ್ನು ತಿಳಿದೇ ನಾವು ಈ ನೈಮಿಷಾರಣ್ಯದಲ್ಲಿ ಬಂದು ಈ ಯಾಗದಲ್ಲಿ ಸತ್ವದಲ್ಲಿ ದೀಕ್ಷಿತರಾದದ್ದು. ಯಾಕಂದರೆ ಕಲಿಯುಗ ಪ್ರಾಪ್ತವಾಯಿತು ಅಂತೇಳಿದರೆ ಕಲಹಗಳು ತಾನಾಗಿ ಹುಟ್ಟಿಕೊಳ್ತಾವೆ. ಕಲಿ ಅಂದರೆ ಕಲಹ, ಅದು ಪತಿಪತ್ನಿಯರಲ್ಲಿರ್ಬೋದು, ಅಥವಾ ಪಿತೃಪುತ್ರರಲ್ಲಿರ್ಬೋದು, ಅಥವಾ ನೆರೆಮನೆ ಹೊರೆಮನೆ ಅವುಗಳಲ್ಲಿರ್ಬೋದು. ಪರಸ್ಪರರಲ್ಲಿ ಕಲಹವನ್ನು ಹುಟ್ಟಿಸುವಂಥದ್ದಕ್ಕೆ ಕಲಿ ಅಂತ ಹೆಸರು. ಕಲಹ ಅನ್ನೋದು ಒಂದು ಬಾರಿ ಉಂಟಾಯಿತು ಅಂತ ಹೇಳಿದರೆ ಮನಸ್ಸಿನಲ್ಲಿ ವಿಕ್ಲೇಶ ಉಂಟಾಗ್ತದೆ, ಮನಸ್ಸಿನಲ್ಲಿ ತಲ್ಲಣತೆ ಉಂಟಾಗ್ತದೆ. ಯಾವಾಗ ಮನಸ್ಸಿನಲ್ಲಿ ತಲ್ಲಣತೆ ಉಂಟಾಯಿತು, ಉದ್ವೇಗ ಉಂಟಾಯಿತು, ಆವಾಗ ಮನಸ್ಸಿನಲ್ಲಿ ಶ್ರವಣ ಮನನ ನಿಧಿಧ್ಯಾಸನಗಳಿಗೆ ಅವಕಾಶ ಇರುವುದಿಲ್ಲ. ಸಾಧನೆ ಅನ್ನುವುದೇ ತಪ್ಪಿ ಹೋಗ್ತದೆ. ಆತ ತಾನು ಏರುವ ಮೆಟ್ಟಿಲಿನಿಂದ ಜಾರಿ ಇನ್ನಷ್ಟು ಕೆಳಕ್ಕೆ ಬೀಳುವಂತಹ ಸಾಧನೆ ಆಗಿ ಹೋಗ್ತದೆ, ದುಸ್ಸಾಧನೆಗಳಾಗಿ ಹೋಗ್ತವೆ. ಆ ದೃಷ್ಟಿಯಿಂದ ಕಲಿಯನ್ನು ನಾವು ಮೆಟ್ಟಿ ನಿಲ್ಲಬೇಕು. ಕಲಹಗಳು ಘಟಿಸಬಾರದು, ಪ್ರೀತಿ ಸೌಹಾರ್ದಗಳಿಂದ ಎಲ್ಲ ವ್ಯವಹಾರಗಳು ನಡಿಬೇಕು. ಅದಾಗುವುದಕ್ಕೋಸ್ಕರ ನಾವು ಕಥಾಯಾಂ ಸಕ್ಷಣ ಹರೇಹೇ, ಶ್ರೀಹರಿಯ ಕಥೆಯನ್ನು ಕೇಳುವುದಕ್ಕೋಸ್ಕರ ಪುರುಸೊತ್ತು ಮಾಡಿಕೊಂಡಿದ್ದೇವೆ. ಕ್ಷಣ ಅಂದರೆ ಪುರುಸೊತ್ತು ಅಂತ ಅರ್ಥ. ಸಂಸ್ಕೃತದಲ್ಲಿ ಕ್ಷಣ ಶಬ್ದಕ್ಕೆ ಅನೇಕ ಅರ್ಥಗಳಿದ್ದಾವೆ. ಅದರಲ್ಲಿ ಒಂದು ಕ್ಷಣಕ್ರಿಯತಾಂ ಅಸ್ತು ಕ್ಷಣ. ಕ್ಷಣ ಅಂದರೆ ಪುರುಸೊತ್ತು. ಕಥಾಯಾಂ ಸಕ್ಷಣ, ನಾವು ಕಥೆಯನ್ನು ಕೇಳುವುದಕ್ಕೆ ಪುರುಸೊತ್ತು ಮಾಡಿಕೊಂಡಿದ್ದೇವೆ. ಮನುಷ್ಯನಲ್ಲಿ ದೊಡ್ಡ ಸಮಸ್ಯೆ ಇದು ಅಂತ ಶುಕಾಚಾರ್ಯರು ಮುಂದೆ 2ನೇ ಸ್ಕಂದದಲ್ಲಿ ಹೇಳ್ತಾರೆ. ಮನುಷ್ಯನಿಗೆ ದೊಡ್ಡ ಸಮಸ್ಯೆ ಏನು ಅಂದರೆ ಅವನಿಗೆ ಕೇಳಲಿಕ್ಕೆ ಸಿಕ್ಕಾಬಟ್ಟೆ ಪುರುಸೊತ್ತಿದೆ, ಆದರೆ ದೇವರ ಬಗ್ಗೆ ಧರ್ಮದ ಬಗ್ಗೆ ಕೇಳುವುದಕ್ಕೆ ಪುರುಸೊತ್ತು ಆಗುವುದಿಲ್ಲ. ಯಾವುದನ್ನು ಕೇಳುವುದಕ್ಕೆ ಪುರುಸೊತ್ತಿರ್ತದೆ? ಲೌಕಿಕ ವಿಚಾರಗಳನ್ನು ಕೇಳುವುದಕ್ಕೆ ಸಿಕ್ಕಾಬಟ್ಟೆ ಪುರುಸೊತ್ತಿರ್ತದೆ ಅಂತೆ. ಇವತ್ತಿನ ದೃಷ್ಟಿಯಿಂದ ನೋಡುವುದಾದರೆ ದೂರದರ್ಶನಗಳಲ್ಲಿ ನಾನಾ ರೀತಿಯ ಸೀರಿಯಲ್ಗಳನ್ನು ನೋಡುವುದಕ್ಕೆ, ಅಥವಾ ದೂರದಲ್ಲಿ ನಡೆಯುವ ಯುದ್ಧದ ವಾರ್ತೆಗಳನ್ನು ಕೇಳುವುದಕ್ಕೆ ಸಿಕ್ಕಾಬಟ್ಟೆ ಪುರುಸೊತ್ತಿರ್ತದೆ. ಈ ಯುದ್ಧ ಎಲ್ಲ ಭಾರಿ ಒಳ್ಳೆಯದು, ಆದರೆ ದೂರದಿಂದ ಕೇಳುವುದಕ್ಕೆ ಅಥವಾ ದೂರದಿಂದ ನೋಡುವುದಕ್ಕೆ ಒಳ್ಳೆಯದು. ಅಲ್ಲಿ ಹೋಗಿ ನಿಂತರೆ ಸಾಧ್ಯ ಇಲ್ಲ. ದೂರತಃ ಪರ್ವತೋ ರಮ್ಯ, ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಉಂಟು. ಪರ್ವತ ದೂರದಲ್ಲಿ ನೋಡಲಿಕ್ಕೆ ಚಂದ ಕಾಣಿಸ್ತದೆ, ಅದರ ಹತ್ತಿರಕ್ಕೆ ಹೋಗಿ ನುಗ್ಗಿದರೆ ಸರ್ಪವೋ ಹೆಬ್ಬಾವೋ ನಮ್ಮನ್ನು ನುಗ್ತದೆ, ಹೆದರಿಕೆ. ಅದು ಹತ್ತಿರಕ್ಕೆ ಹೋದರೆ ಹೆದರಿಕೆ. ದೂರತಃ ಪರ್ವತೋ ರಮ್ಯ ವೇಶ್ಯ ಸಾಧನತೋ ರಮ್ಯ ಅಂತ. ಗಣಿಕಾ ಸ್ತ್ರೀಯರು ಅವರು ಮುಖಕ್ಕೆಲ್ಲ ಏನೇನೋ ಹಚ್ಚಿಕೊಂಡು ಭಾರಿ ಅಲಂಕಾರ ಮಾಡಿದಾಗ ಸುಂದರಿಯರಂತೆ, ಆದರೆ ಅವರು ಮೈ ಮೇಲೆ ನೀರು ಹಾಕಿಕೊಂಡಾಗ ಕೆಟ್ಟದಾಗಿ ಶೂರ್ಪಣಕೆಯರ ಹಾಗೆ ಇರ್ತಾರಂತೆ. ಅದು ದೂರತಃ ಅಂತ ಕೆಲವೆಲ್ಲ ಹಾಗೆ. ಯುದ್ಧಂಚ ದೂರತೋ ರಮ್ಯ, ಯುದ್ಧವೂ ಹಾಗೆ ದೂರದಿಂದ ಕೇಳಲಿಕ್ಕೆ ನೋಡಲಿಕ್ಕೆ ಭಾರಿ ರಮ್ಯ, ಆದರೆ ಸನಿಹಕ್ಕೆ ಹೋಯಿತು ಅಂತಾದರೆ ಅದು ಬೀಭತ್ಸವಾದ ದೃಶ್ಯವಾಗಿರ್ತದೆ. ಆದರೆ ಬೇರೆ ಬೇರೆ ವಿಷಯಗಳನ್ನು ಕೇಳುವುದಕ್ಕೆ ಮನುಷ್ಯನಿಗೆ ಪುರುಸೊತ್ತುಂಟು, ಆದರೆ ಭಗವದ್ವಿಷಯಕ ಕಥೆಗಳನ್ನು, ಧರ್ಮ ವಿಷಯಕವಾದ ಚಿಂತನೆಗಳನ್ನು ಶ್ರವಣ ಮಾಡುವುದಕ್ಕೆ ಮನಸ್ಸಿಗೆ ಪುರುಸೊತ್ತಾಗುವುದಿಲ್ಲ ಮನುಷ್ಯನಿಗೆ. ಆದರೆ ನಾವು ವೇದವ್ಯಾಸರಿಂದ ಅನುಗೃಹೀತರಾದವರಾಗಿ, ದೈವಾನುಗ್ರಹವನ್ನು ಪಡೆದವರಾಗಿ, ಇಷ್ಟೊಂದು ಜನ ಅಂದರೆ ಸಾವಿರಾರು 10,000 ಜನ ಶಿಷ್ಯರೇ ಇದ್ದಾರೆ. ಅವರ ಪೋಷಕರೆಲ್ಲ ಆಗಮಿಸಿದ್ದಾರೆ. ಅವರಿಗೆ ಪಾಠ ಹೇಳತಕ್ಕಂತಹ ಗುರು ಪರಂಪರೆಯ ಸಮಗ್ರ ಕುಟುಂಬವೂ ಅಲ್ಲಿ ಸೇರಿದೆ. ನಾವೆಲ್ಲ ಈ ಭಗವಂತನ ಕಥೆ ಕೇಳುವುದಕ್ಕೋಸ್ಕರ ಪುರುಸೊತ್ತು ಮಾಡಿಕೊಂಡಿದ್ದೇವೆ. ಸೂತ ಪುರಾಣಿಕರೇ, ತಾವು ಹೇಳಬೇಕು. ಏನು ಹೇಳಬೇಕು? ಭಗವಂತ ಅವತಾರ ಸಮಾಪ್ತಿ ಮಾಡಿದ್ದಾನೆ. ಭಗವಂತ ಕೃಷ್ಣ ಅವತರಿಸಿ ಈ ಭೂತಲದಲ್ಲಿ ತನ್ನ ಹೆಜ್ಜೆಯನ್ನು ನೆಲಕ್ಕಿಡ್ತಾ, ಆ ದೇವನಾದ ಭಗವಂತನ ಹೆಜ್ಜೆ ಭೂಮಿಗೆ ತಾಗಿದಾಗ ಭೂದೇವಿಯೂ ಕೂಡ ರೋಮಾಂಚಿತಳಾಗಿ ಭಗವಂತನ ಪಾದಸ್ಪರ್ಶವನ್ನು ನಿರಂತರ ಅಭಿಕಾಂಕ್ಷಿಸಿಕೊಂಡು ಇರ್ತಿದ್ಲಲ್ಲ, ಅಂತಹ ಕೃಷ್ಣನ ಹೆಜ್ಜೆ ಇವತ್ತು ಭೂಮಿಯಲ್ಲಿ ಇಲ್ಲ ಅಂತಾದಾಗ ಧರ್ಮ ಯಾರನ್ನು ಆಶ್ರಯಿಸಬೇಕು? ಕೃಷ್ಣ ಇರುವಲ್ಲಿಯ ತನಕ ಸಮಗ್ರ ಧರ್ಮದ ಭಾರವನ್ನು ಹೊತ್ತವ. ಯಥೋ ಧರ್ಮ ತಥೋ ಜಯ, ಯತಃ ಕೃಷ್ಣ ತಥೋ ಧರ್ಮ. ಕೃಷ್ಣ ಇದ್ದಲ್ಲಿ ಧರ್ಮ, ಧರ್ಮ ಇದ್ದಲ್ಲಿ ಜಯ ಅನ್ನುವ ವ್ಯವಸ್ಥೆಯಲ್ಲಿ ಕೃಷ್ಣ ಧರ್ಮಕ್ಕೆ ಆಧಾರವಾಗಿ ನಿಂತಿದ್ದ. ಇವತ್ತು ಕೃಷ್ಣ ಅವತಾರ ಸಮಾಪ್ತಿ ಮಾಡಿದ್ದಾನೆ. ಹಾಗಾದರೆ ಧರ್ಮ ಕಂ ಶರಣಂ ಗತಃ, ಧರ್ಮ ಯಾರನ್ನು ಶರಣು ಹೊಂದಿದೆ? ಇವತ್ತು ಧರ್ಮ ಯಾರನ್ನು ಆಧರಿಸಿ ನಿಂತಿದೆ? ಇದು ಒಂದು ಪ್ರಶ್ನೆ ಶೌನಕರದ್ದು. ಎರಡನೇ ಪ್ರಶ್ನೆ,
ಕೃಷ್ಣ ಅವತಾರ ಸಮಾಪ್ತಿ ಮಾಡಿದ್ದು ಹೌದು, ಆದರೆ ಕೃಷ್ಣ ಇವತ್ತು ನಮ್ಮ ಜೊತೆಗೇ ಇದ್ದಾನೆ ಅಂತ ನಮಗೆ ಅನಿಸ್ತದೆ. ಇಲ್ಲಿಯ ತನಕ ಕೃಷ್ಣ ದ್ವಾರಕೆಯಲ್ಲಿ, ಬೃಂದಾವನದಲ್ಲಿ, ಗೋಕುಲದಲ್ಲಿ, ಇಂದ್ರಪ್ರಸ್ಥದಲ್ಲಿ, ಹಸ್ತಿನಪುರದಲ್ಲಿ ಅಂತ ಅಲ್ಲಲ್ಲಿ ಕೇಳಲ್ಪಡ್ತಿದ್ದ. ಆದರೆ ಇವತ್ತು ಕೃಷ್ಣ ಅವತಾರ ಸಮಾಪ್ತಿ ಮಾಡಿದ ಅಂತ ಆದ ಮೇಲೆ ಎಲ್ಲ ಕಡೆಯಲ್ಲೂ ಕೃಷ್ಣ ಕಾಣಿಸ್ತಾನೆ. ಹಾಗಾದರೆ ಕೃಷ್ಣ ಸರ್ವವ್ಯಾಪಿಯಾಗಿದ್ದಾನೆ. ಆ ಸರ್ವವ್ಯಾಪಿಯಾದಂತಹ ಕೃಷ್ಣನನ್ನು ಕಾಣುವುದಕ್ಕೆ ಕಣ್ಣು ಬೇಕು. ಆ ಕಾಣುವ ಕಣ್ಣು ನಮಗೆ ಬರಬೇಕಾದ್ರೆ ಅವನ ಲೀಲಾಭಿಧ್ಯಾನವನ್ನು ನಾವು ಮಾಡಬೇಕು. ಅವನು ಲೀಲೆಗೋಸ್ಕರವೇ ಅನೇಕ ಅವತಾರಗಳನ್ನು ಹೊತ್ತು ಭೂಮಿಯಲ್ಲಿ ಇಳಿದವ. ತನ್ನ ಅವತಾರಗಳಲ್ಲಿ 20ನೆಯ ಅವತಾರವಾಗಿ ಭಗವಂತ ಕೃಷ್ಣನಾಗಿ ಅವತರಿಸಿದ್ದಾನೆ. ಅವನ 22 ಅವತಾರಗಳನ್ನು ಭಾಗವತ ಉಲ್ಲೇಖ ಮಾಡಿದೆ. ಅದರಲ್ಲಿ 20ನೆಯ ಅವತಾರ ಏಕೋನವಿಂಶೇ ವಿಂಶತಿ ಮೇ ವೃಷ್ಣಿಷು ಪ್ರಾಪ್ತ ಜನ್ಮನಿ, ವೃಷ್ಣಿಷು ಪ್ರಾಪ್ಯ ಜನ್ಮನಿ. ಏಕೋನವಿಂಶ 19ನೆಯ ಅವತಾರವಾಗಿ ಮತ್ತು 20ನೆಯ ಅವತಾರವಾಗಿ ಬಲರಾಮ ಕೃಷ್ಣ ಅನ್ನುವ ರೂಪದಿಂದ ಭಗವಂತ ಆವಿರ್ಭವಿಸ್ತಾನಂತೆ. ವೃಷ್ಣಿವಂಶದಲ್ಲಿ ಆವಿರ್ಭವಿಸಿದಂತಹ ಕೃಷ್ಣ ಆತ ಎಷ್ಟೆಷ್ಟೋ ಲೀಲೆಗಳನ್ನು ಮಾಡಿದ್ದಾನೆ. ಅವನ ಲೀಲೆಗಳನ್ನು ಶ್ರವಣ ಮಾಡ್ತಾ ಇದ್ದಾಗ ಮನುಷ್ಯನಿಗೆ ಸಂಸಾರದ ಯಾವ ತಾಪವೂ ಕೂಡ ಅಂಟುವುದಿಲ್ಲ. ಸರ್ವಸಂಗ ತ್ಯಾಗಿಯಾಗಿ ಆತ ಕೃಷ್ಣನ ಕಥೆಯಲ್ಲಿ ತನ್ನನ್ನು ತಾನು ರೂಢಿಸಿಕೊಂಡು ಲೀನನಾಗಿ ಬಿಡ್ತಾನೆ. ಆ ಕ್ಷಣವೇ ಮನುಷ್ಯನಿಗೆ ನಿರಂತರವಾದ ಶ್ರೇಯಸ್ಸನ್ನು ಕೊಡ್ತಕ್ಕಂತಹ ಕ್ಷಣ. ಆ ಭಗವಂತನ ಕಥಾಶ್ರವಣ ಕಾಲದಲ್ಲಿ ಸರ್ವವನ್ನೂ ಕೂಡ ಮರೆತು ಏಕಕ್ಷಣದಲ್ಲಿ ವಿಷ್ಣುಮಯನಾಗಿ ಕೃಷ್ಣಮಯನಾಗಿ ಮನುಷ್ಯ ನಿಲ್ತಾನಲ್ಲ, ಅಂತಹ ಆ ಪರಮ ಶ್ರೇಯಸ್ಸಿನ ಕ್ಷಣ ನಮಗೆ ಬರುವುದಕ್ಕೋಸ್ಕರ ಆ ಕೃಷ್ಣನ ಲೀಲಾಕಥೆಗಳನ್ನು ನಮಗೆ ಬಿಡಿಸಿ ಬಿಡಿಸಿ ಹೇಳಬೇಕು ಅಂತ 2ನೇ ಪ್ರಶ್ನೆಯನ್ನು ಕೇಳ್ತಾರೆ. 3ನೇ ಪ್ರಶ್ನೆಯನ್ನು ಶೌನಕರು ಕೇಳಿದರು. ಅಷ್ಟೇ ಅಲ್ಲ, ಭಗವಂತ ಈ ಲೋಕದಲ್ಲಿ ಅನೇಕ ಅವತಾರಗಳನ್ನು ಹೊತ್ತಿದ್ದಾನೆ. ಕುಮಾರ ಅನ್ನುವ ಅವತಾರದಿಂದ ಪ್ರಾರಂಭಿಸಿ ಕಲ್ಕಿ ಅನ್ನುವ ಅವತಾರದ ತನಕ ಒಟ್ಟು 22 ಅವತಾರಗಳು ಪ್ರಧಾನವಾದವುಗಳು. ಆ ಅವತಾರಗಳಲ್ಲಿ ಆತ ಏನು ಲೀಲೆಗಳನ್ನು ತೋರಿದ್ದಾನೋ, ಆ ಜ್ಞಾನಾನಂದಮಯವಾದಂತಹ ದೇಹದಿಂದ ಆತ ನಡೆಸಿದ ಅಂತಹ ಲೀಲೆಗಳ ಶ್ರವಣ ಮಾತ್ರದಿಂದ ನಮ್ಮ ಪಾಪಗಳೆಲ್ಲ ದೂರವಾಗ್ತವೆ. ಆ ಲೀಲೆಗಳನ್ನು ಶ್ರವಣ ಮಾಡಬೇಕು ಅಂತ ನಮಗೆ ಅಭಿಪ್ರಾಯವಾಗಿದೆ. ಆ ಭಗವಂತನ ಲೀಲಾ ವಿಲಾಸಗಳನ್ನು ನಮಗೆ ವರ್ಣನೆ ಮಾಡಬೇಕು ಅಂತ ಕೇಳಿದರು. ಇನ್ನೊಂದು 3 ಪ್ರಶ್ನೆ ಇದೆ ನಮಗೆ. 4 ದಿವಸದ ಉಪನ್ಯಾಸದಲ್ಲಿ ಈ 3 ಪ್ರಶ್ನೆ ಸಾಕು. ಹೀಗೆ ಅನೇಕ ಪ್ರಶ್ನೆಗಳನ್ನು ಕೇಳಿ ಇದನ್ನೆಲ್ಲ ವಿವರಿಸು ಅಂತ ಹೇಳಿದರೆ ನಮ್ಮ ಸೂತ ಪುರಾಣಿಕರು ಶುಕಾಚಾರ್ಯರಿಗೆ ನಮಸ್ಕಾರ ಮಾಡ್ತಾರೆ. ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ, ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಶುಕಾಚಾರ್ಯರಿಗೆ ನಮ್ಮ ನಮಸ್ಕಾರ. ಯಾಕಂದರೆ ಆ ಶುಕಾಚಾರ್ಯರು ಕೊಟ್ಟ ಭಾಗವತವನ್ನು ನಾನು ನಿಮಗೆ ಉಪನ್ಯಾಸ ಮಾಡಲಿಕ್ಕೆ ಬಂದಿದ್ದೇನೆ ಇವತ್ತು. ನಾನು ಹೇಳಿದ್ದಲ್ಲ, ಸೂತ ಪುರಾಣಿಕರು ಹೇಳಿ. ಶುಕಾಚಾರ್ಯರು ಕೊಟ್ಟಂತಹ ಭಾಗವತ. ಆದ್ದರಿಂದ ಆ ಸರ್ವಭೂತ ಹೃದಯಂ, ನಾನು ಆ ಭಾಗವತವನ್ನು ಹೇಳ್ತೇನೆ ಅಂತಾದರೂ ಶುಕಾಚಾರ್ಯರು ಒಳಗೆ ನಿಂತು ಹೇಳಿಸುವುದು. ಯಾಕಂದರೆ ಶುಕಾಚಾರ್ಯರು ಒಬ್ಬರಲ್ಲ, ಒಂದು ಶರೀರದಲ್ಲಿರುವವರಲ್ಲ. ಸರ್ವಭೂತ ಹೃದಯಂ, ಭೂತ ಅಂದರೆ ಪ್ರಾಣಿ, ಸಕಲ ಪ್ರಾಣಿಗಳ ಹೃದಯದಲ್ಲಿ ನೆಲೆಗೊಂಡಿರತಕ್ಕಂಥವರು, ಎಲ್ಲರ ಒಳಗೆ ಅಂತರ್ಯಾಮಿಯಾಗಿರ್ತಕ್ಕಂಥವರು ಶುಕಾಚಾರ್ಯರು. ಯಾಕೆಂದರೆ ಶುಕ ಅಂದರೆ ಅದು ಸಾಕ್ಷಾತ್ ರುದ್ರದೇವರು. ಅಹಂಕಾರಾತ್ಮಕೋ ರುದ್ರ ವೇದವ್ಯಾಸಾದ್ ಅಜಾಯತ. ಅಹಂಕಾರ ತತ್ವಕ್ಕೆ ಅಭಿಮಾನಿಯಾಗಿರತಕ್ಕಂತಹ ರುದ್ರದೇವನೇ ವೇದವ್ಯಾಸರಿಂದ ಘೃತಾಚಿ ಎಂಬ ಅಪ್ಸರ ಸ್ತ್ರೀಯನ್ನು ನಿಮಿತ್ತವಾಗಿಸಿಕೊಂಡು ಅರಣಿಮಥನ ಮಾಡುವ ಹೊತ್ತಿಗೆ ಅಗ್ನಿ ಜನಿಸುವ ಹಾಗೆ ಜನಿಸಿದವ ಶುಕಾಚಾರ್ಯ. ಅದರಿಂದ ಶುಕಾಚಾರ್ಯರು ವೇದವ್ಯಾಸ ಸುತರು. ಘೃತಾಚಿ ಅನ್ನುವ ಅಪ್ಸರ ಸ್ತ್ರೀ ಅಲ್ಲಿ ನಿಮಿತ್ತ ಮಾತ್ರ. ಆಕೆ ಶುಕರೂಪಿಣಿಯಾಗಿ ಮುಂದೆ ನಿಂತದ್ದರಿಂದ ಈ ಮಗು ಶುಕ ಅಂತ ಹೆಸರನ್ನು ಪಡೆಯಿತು. ಒಂದು ಗಿಣಿಯ ಹಾಗೆ ಮೂಗನ್ನು ಪಡೆದಂತಹ ಮಗು ಅನ್ನುವ ಕಾರಣದಿಂದ ಆತ ಬರೀ ಶುಕ ಅಲ್ಲ, ಶುಕಾಚಾರ್ಯ. ಆಚಾರ್ಯ ಅಂತ ಹೆಸರು ಸೇರಿಸಬೇಕಾದರೆ ಅದು ಡಾಕ್ಟರ್ ಅಥವಾ ವಿದ್ಯಾವಾಚಸ್ಪತಿ ಅಥವಾ ಪ್ರವಚನ ಕೇಸರಿ ಅಂತ ಹಾಕಿದ ಹಾಗೆ ಹಾಕಿಕೊಳ್ಳುವಂಥದ್ದಲ್ಲ, ಜಾಗೃತಿಯಾಗಿ ಹಾಕಿಕೊಳ್ಳಬೇಕಾದ್ದು ಆಚಾರ್ಯ ಅಂತ.
ಆಚಾರ್ಯ ಶುಕರು ನಿಜವಾಗಿ ಆಚಾರ್ಯರು. ಆಚಾರ್ಯ ಅನ್ನೋ ಶಬ್ದಕ್ಕೇನರ್ಥ? ಆಚಿನೋತಿ ಶಾಸ್ತ್ರಾರ್ಥಾನ್, ಸಮಸ್ತ ಶಾಸ್ತ್ರ ವಿಷಯಗಳನ್ನು ತಲೆಯಲ್ಲಿ ಇಟ್ಟುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಆಚಾರೇ ಸ್ಥಾಪಯತ್ಯಪಿ, ಮತ್ತೊಬ್ಬರು ಸದಾಚಾರ ಸಂಪನ್ನವರಾಗುವ ಹಾಗೆ ಉಪದೇಶ ಮಾಡ್ತಾರೆ, ಹೇಳ್ತಾರೆ. ಕೆಲವರು ಹಾಗಿರುವುದಿಲ್ಲ, ಅವರೇನು ಅನ್ಯಾಯ ಮಾಡ್ತಾ ಇದ್ರೆ ಇಲ್ಲಿ ಅವರ ಹಾಗೆ ಇರುವುದು. ನಾವು ಹೇಳಿ ಸುಮ್ಮನೆ ಯಾಕೆ ಅವರ ವಿಷಯದಲ್ಲಿ ಕೆಟ್ಟವರಾಗುವುದು? ಯಾಕಂದರೆ ಇನ್ನೊಬ್ಬರಿಗೆ ಉಪದೇಶ ಮಾಡಿದರೆ ನಾವು ಕೆಟ್ಟವರಾಗುವುದು ಜಾಸ್ತಿ. ಇರಲಿ ಅವರು ಪಾಪ, ಏನು ಮಾಡೋದು, ದೈವೇಚ್ಛೆ ಅಂತ ಇನ್ನೊಬ್ಬರಿಗೆ ಉಪದೇಶ ಮಾಡದೆ ಅಥವಾ ಇನ್ನೂ ಒಂದು ದೃಷ್ಟಿಯಿಂದ ಉಪದೇಶ ಮಾಡುವುದಿಲ್ಲ. ನಾನು ಆಚಾರ್ಯ ಪುರುಷ ಆಗಬೇಕಾದ್ರೆ ಅವರು ಕೂಡ ಒಳ್ಳೆಯವರಾಗಿ ಚೆನ್ನಾಗಿದ್ದರೆ ನಾನು ಆಚಾರ್ಯ ಆಗುವುದು ಹೇಗೆ? ಅವರೆಲ್ಲರೂ ಆಚಾರ್ಯರು ಆಗುವುದಿಲ್ವಾ? ಅದನ್ನ ನಾನೊಬ್ಬನೇ ಆಚಾರ್ಯ ಆಗಬೇಕಾದ್ರೆ ಅವರು ಹಾಗೆ ಇರಬೇಕು ಅಂತ ಅವರಿಗೆ ಉಪದೇಶ ಮಾಡುವುದಿಲ್ಲ. ಆದರೆ ಇನ್ನೊಬ್ಬರನ್ನು ಕೂಡ ಎತ್ತರಕ್ಕೇರಿಸುವವನಿಗೆ ಆಚಿನೋತಿ ಶಾಸ್ತ್ರಾರ್ಥಾನ್ ಆಚಾರೇ ಸ್ಥಾಪಯತ್ಯಪಿ, ಇನ್ನೊಬ್ಬರು ಸದಾಚಾರ ಸಂಪನ್ನರಾಗುವ ಹಾಗೆ ಉಪದೇಶ ಮಾಡ್ತಾನೆ. ಅಷ್ಟು ಮಾಡಿ ತಾನು ಆಚಾರ ಬಿಡ್ತಾನ? ಇಲ್ಲ. ಸ್ವಯಮಾಚರತೆ ಯಸ್ತು, ತಾನು ಆಚಾರ ಮಾಡ್ತಾ ಮಾಡ್ತಾ ಮತ್ತೊಬ್ಬರನ್ನು ಆಚರಿಸುವ ಹಾಗೆ ಮಾಡ್ತಾನೆ. ಸ್ವಯಂ ಆಚರತೆ ಯಸ್ತು ತಂ ಆಚಾರ್ಯಂ ಪ್ರಚಕ್ಷತೆ, ಅಂಥವನಿಗೆ ಆಚಾರ್ಯ ಅಂತ ಹೆಸರು. ಅನ್ವರ್ಥ ಆಚಾರ್ಯನಾದಂತಹ ಶುಕ ಮುನಿ ಅಥವಾ ಶುಕಾಚಾರ್ಯ, ಅವರನ್ನು ಮೊದಲು ನಂಬಿಸ್ತೇನೆ. ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ, ಸರ್ವಭೂತ ಹೃದಯನಾದಂತಹ ಆ ಶುಕಾಚಾರ್ಯ ಮುನಿಯನ್ನು ನಾನು ನಮಿಸಿದ್ದೇನೆ. ಎಂತಹ ಶುಕಾಚಾರ್ಯರು? ಪ್ರವ್ರಜಂತಂ, ಶುಕಾಚಾರ್ಯರು ಆವಿರ್ಭವಿಸಿ ಸುಮಾರು 25 ವರ್ಷ ಆದಾಗ ಅವರಿಗೊಂದು ಮದುವೆ ಆಯಿತು. ಕೃತ್ವಿ ಅಂತ ಆಕೆಯ ಹೆಸರು. ಆಕೆಯಲ್ಲಿ ಒಂದು 5 ಜನ ಮಕ್ಕಳೂ ಹುಟ್ಟಿದ್ರು ಶುಕಾಚಾರ್ಯರಿಗೆ. ಈ ಕಥೆಯೆಲ್ಲ ಹೆಚ್ಚಿನವರು ಕೇಳಿರುವುದಿಲ್ಲ, ಯಾಕಂದರೆ ಭಾಗವತದಲ್ಲಿಲ್ಲ. ಅವರಿಗೊಂದು 5 ಜನ ಮಕ್ಕಳು ಹುಟ್ಟಿದರು. ಅಷ್ಟಾದ ಮೇಲೆ ವೇದವ್ಯಾಸರಿಂದ ಭಾಗವತದ ಶ್ರವಣ ಆಯಿತು. ಭಾಗವತದ ಶ್ರವಣ ಆದ ಮೇಲೆ ಈ ಶುಕಾಚಾರ್ಯರು ಬೇರೆ, ಅವರು ಸಂಸಾರ ಎಲ್ಲ ತ್ಯಾಗ ಮಾಡಿದರು. ಅದರಿಂದ ಭಾಗವತ ಕೇಳುವುದು ಕೆಲವರಿಗೆ ಭಾರಿ ಹೆದರಿಕೆ. ಭಾಗವತ ಕೇಳಿದರೆ ಆಮೇಲೆ ಮನೆ ಬಿಟ್ಟು ಹೋಗಿಬಿಡ್ತಾರೆ ಅಂತ. ಸರಿಯಾದ ರೀತಿಯಲ್ಲಿ ಭಾಗವತ ಕೇಳಿದರೆ ಮನೆ ಬಿಡಬೇಕಾಗ್ತದೆ. ಯಾಕಂದರೆ ಭಾಗವತ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಪ್ರಬೋಧನೆಗೊಳಿಸತಕ್ಕಂಥದ್ದು. ಮುದುಕರಾಗಿದ್ದಂತಹ ಜ್ಞಾನ ವೈರಾಗ್ಯಗಳನ್ನು, ಮುದುಕಿಯಾಗಿದ್ದಂತಹ ಭಕ್ತಿಯನ್ನು ಮತ್ತೆ ಯೌವನಕ್ಕೆ ತಂದಿರಿಸಿರ್ತಕ್ಕಂಥದ್ದು ಶ್ರೀಮದ್ ಭಾಗವತ. ಅಂದರೆ ಜ್ಞಾನ ಭಕ್ತಿ ವೈರಾಗ್ಯಗಳ ಪ್ರಚೋದಕ ಅಲ್ಲದೆ ಪ್ರಬೋಧಕವಾಗಿರ್ತಕ್ಕಂಥದ್ದು ಶ್ರೀಮದ್ ಭಾಗವತ. ಭಾಗವತವನ್ನು ವೇದವ್ಯಾಸರಿಂದ ಶ್ರವಣ ಮಾಡಿದಂತಹ ಶುಕಾಚಾರ್ಯ ಯಂ ಪ್ರವ್ರಜಂತಂ, ಅವತ್ತಿಗೆ ಸನ್ಯಾಸವನ್ನು ಸ್ವೀಕಾರ ಮಾಡಿದ. ಅನುಪೇತಂ, ತನ್ನ ಶರೀರದ ಬಗ್ಗೆಯೂ ತನಗೆ ಸಂಬಂಧ ಇಲ್ಲ. ಅನುಪೇತಂ ಅಂದರೆ ದೇಹಾದಿಭಿ ಅನುಪೇತಂ. ಉಳಿದವರಿಗೆ ಈ ಶ್ಲೋಕ ಭಾರಿ ಸಮಸ್ಯೆ ಆಗಿಬಿಟ್ಟಿದೆ. ಆಚಾರ್ಯರು ವ್ಯಾಖ್ಯಾನ ಮಾಡುವಲ್ಲಿ ತನಕ ದೊಡ್ಡ ಸಮಸ್ಯೆ ಇತ್ತು. ಅನುಪೇತ ಅಂದರೆ ಎಲ್ಲರೂ ಉಪನಯನ ಆಗದೇ ಇದ್ದವ ಅಂತ ವ್ಯಾಖ್ಯಾನ ಮಾಡಿದರು. ಆಮೇಲೆ ಅವರಿಗೆ ಮಹಾಭಾರತ ಓದಿ ಹರಿವಂಶ ಓದಿದಾಗ ತಲೆಬಿಸಿ ಆಯಿತು. ಯಾಕಂದರೆ ಅಲ್ಲಿ ಉಪನಯನವನ್ನು ಸಾಕ್ಷಾತ್ ಪರಾಶರರು ಮತ್ತು ವೇದವ್ಯಾಸರ ಸನ್ನಿಧಾನದಲ್ಲಿ ಮಾಡಿರುವಂಥದ್ದು ಕಾಣಿಸ್ತಾ ಉಂಟು. ರುದ್ರ ಮತ್ತು ಪಾರ್ವತೀ ದೇವಿಯರು ಬಂದು ಉಪನಯನ ಮಾಡಿದ ಬಗ್ಗೆ ಮಹಾಭಾರತದ ವನಪರ್ವದಲ್ಲಿದೆ. ಆದರೆ ಶುಕಾಚಾರ್ಯರಿಗೂ ಉಪನಯನ ಆಯಿತು. ಉಪನಯನ ಆದ ಮೇಲೆ ಮದುವೆ ಆದದ್ದನ್ನು ಹರಿವಂಶ ಪುರಾಣ ನಿರೂಪಣೆ ಮಾಡಿದೆ. ಮಕ್ಕಳಿಗೆ ಇವರು ಉಪನಯನ ಮಾಡಿದರ ಬಗ್ಗೆ ಹರಿವಂಶ ಹೇಳಿದೆ. ಹಾಗಾದರೆ ಶುಕಾಚಾರ್ಯರು ತನ್ನ ಮಗನಿಗೂ ಉಪನಯನ ಮಾಡಿದ್ದಾರೆ ಅಂತ ಆದಮೇಲೆ ಇವರಿಗೆ ಉಪನಯನ ಆಗಲಿಲ್ಲ ಅಂತ ವ್ಯಾಖ್ಯಾನಿಸುವುದು ಹೇಗೆ? ಸಮಸ್ಯೆ ಆಯಿತು. ಅದಕ್ಕೆ ಆಮೇಲೆ ಉಪನಯನ ಆಗಿತ್ತು, ಆದರೆ ಉಪನಯನ ಆಗದೇ ಇದ್ದವರ ಹಾಗಿದ್ರು ಅಂತ ಮತ್ತೆ ವ್ಯಾಖ್ಯಾನ ಮಾಡಿದರು. ವಸ್ತುತಃ ಅನುಪೇತಂ ಅಂದರೆ ಅನುಪೇತಂ ದೇಹಾದಿಭಿಹಿ, ದೇಹಾದಿಗಳಿಂದಲೂ ಉಪೇತ ಅಲ್ಲ, ದೇಹಾದಿಗಳ ಸಂಬಂಧವನ್ನು ತ್ಯಾಗ ಮಾಡಿದಂತಹ ಮಹಾಮುನಿಯಾಗಿ ಮಹಾಸನ್ಯಾಸಿಯಾದಂತಹ ಯಂ ಪ್ರವ್ರಜಂತಮನುಪೇತಂ ಅಪೇತ ಕೃತ್ಯಂ. ಆದ್ದರಿಂದಲೇ ಮನುಷ್ಯ ಗೃಹಸ್ಥನ ಏನು ಕೃತ್ಯಗಳುಂಟು ಅಂತಹ ಗೃಹ ಕೃತ್ಯಗಳನ್ನೆಲ್ಲ ಬಿಟ್ಟಿರ್ತಕ್ಕಂತಹ ಸರ್ವಜ್ಞನಾದಂತಹ ಶುಕಾಚಾರ್ಯ ಅವರೆಲ್ಲವನ್ನು ಬಿಟ್ಟು ಹೊರಟ್ರೆ ನಮ್ಮ ವೇದವ್ಯಾಸರಿಗೆ ಅವರ ಮೇಲೆ ಭಾರಿ ಪ್ರೀತಿಯಂತೆ. ಯಾಕಂದರೆ ಸರ್ವಸಂಗ ತ್ಯಾಗಿಯ ಮೇಲೆ ವ್ಯಾಸರಿಗೆ ಪ್ರೀತಿ. ನನ್ನ ಮಗ ಅಂತ ಅವರಿಗೆ ಪ್ರೀತಿ ಅಲ್ಲ, ದೊಡ್ಡ ಜ್ಞಾನಿ ಜೊತೆಗೆ ಅಷ್ಟೊಂದು ತಿಳಿದವ ನನ್ನನ್ನು ಅಷ್ಟು ಭಕ್ತಿ ಮಾಡ್ತಾನೆ ಅಂತ ಪ್ರೀತಿ. ಅದಕ್ಕೋಸ್ಕರ ಈ ಎಲ್ಲವನ್ನೂ ತ್ಯಾಗ ಮಾಡಿ ಹೋಗ್ತಾ ಇದ್ದಂತಹ ಶುಕಾಚಾರ್ಯರ ಹಿಂದೆ ವೇದವ್ಯಾಸರು ಕೂಡ ಹೋದರಂತೆ.
ಶುಕ ಅಂತ ಕರೆದ್ರಂತೆ. ಪುತ್ರ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಹು. ಪುತ್ರ ಅಂತ ಆಜುಹಾವ ಜೋರಾಗಿ ಕರೆದ್ರಂತೆ. ಪುತ್ರ ಅಂತ ಕರೆದ್ರೆ ಈ ಪುತ್ರ ಕೇಳಿಸಿಕೊಳ್ಳೇ ಇಲ್ಲ. ಆದರೆ ಪುತ್ರ ಕೇಳಿಸಿಕೊಂಡ ಎಲ್ಲಿ? ಎಲ್ಲ ಚೇತನಗಳ ಅಂತರ್ಯಾಮಿಯಾಗಿ ಸರ್ವಭೂತ ಹೃದಯನಾದಂತಹ ಈ ಶುಕ ಅರ್ಥಾತ್ ಅಹಂಕಾರ ತತ್ವ ಅದು ಕೇಳಿಸಿಕೊಂಡು ಇವರು ಪುತ್ರ ಅಂತ ಕರೆದ್ರೆ ಎಲ್ಲ ಮರಗಳು ಕೂಡ ಪ್ರತಿಧ್ವನಿಸಿದುವಂತೆ. ಹಾ 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 ಅಂತ ಅದಕ್ಕೆ ಓಗೊಟ್ಟವಂತೆ. ತರವೋಪಿ ನೇದುಹು. ಯಾಕೆ? ತನ್ಮಯತಯ, ಅವೆಲ್ಲವೂ ಕೂಡ ಅಹಂಕಾರ ತತ್ವ ರುದ್ರಮಯವಾದದ್ದರಿಂದ ಅವೆಲ್ಲವೂ ಉತ್ತರ ಕೊಟ್ಟುವಂತೆ. ಎಲ್ಲದರ ಒಳಗೆ ಇರತಕ್ಕಂತಹ ರುದ್ರ. ಆದ್ರಿಂದ ಇಲ್ಲಿ ವೇದವ್ಯಾಸರು ಮಗ ಎಲ್ಲಿ ಹೋಗ್ತೀನಿ ನನ್ನನ್ನು ಬಿಟ್ಟು ಅಂತ ಬಂದದ್ದು ಹೌದಾದ್ರೆ ಅದಕ್ಕೆ ಶುಕಾಚಾರ್ಯರು ಏನು ಹೇಳಿದ್ರು? ನಾನು ನಿಮ್ಮನ್ನು ಬಿಡುವುದು ಹೇಗೆ? ನೀವೆಲ್ಲ ವೃಕ್ಷಗಳ ಒಳಗಿದ್ದೀರಿ, ನಾನು ಎಲ್ಲ ವೃಕ್ಷಗಳ ಒಳಗಿದ್ದೇನೆ, ಎಲ್ಲದರ ಒಳಗೆ ನೀವು ಇದ್ದೀರಿ, ನಾನು ಇದ್ದೇನೆ, ಎಲ್ಲಿ ನಾವು ದೂರ ಆಗೋದು ಅಂತ. ಅದರಿಂದ ಎಲ್ಲದರಲ್ಲೂ ಇದ್ದಾರೆ. ತರವೋಪಿ ನೇದುಹು ಅಂತಹ ಸರ್ವಭೂತ ಹೃದಯನಾದಂತಹ ರುದ್ರಸ್ವರೂಪಿಯಾದ ಶುಕಾಚಾರ್ಯರನ್ನು ನಾನು ನಮಿಸ್ತೇನೆ ಅಂತ ಸೂತ ಪುರಾಣಿಕರು ಮೊದಲು ಶುಕಾಚಾರ್ಯರಿಗೆ ನಮಿಸಿ ಆಮೇಲೆ ಭಾಗವತ ಕಥೆಯನ್ನು ಆರಂಭ ಮಾಡ್ತಾರೆ. ಇವತ್ತು ಒಂದು ಕಥೆ ಕೇಳಿ ಇವತ್ತು ಉಪರಮಿಸೋಣ. ಭಾಗವತದ ಆರಂಭದ ಕತೆ ಚಿರಜೀವಿಯ ಕತೆ, ಭಾಗವತದ ಕೊನೆಯ ಕತೆ ಚಿರಜೀವಿಯ ಕಥೆ. ಮೊದಲ ಕಥೆ ಮೊದಲ ಚಿರಜೀವಿಯ ಕಥೆ, ಕೊನೆಯ ಕಥೆ ಕೊನೆಯ ಚಿರಜೀವಿಯ ಕಥೆ. ಅದರಿಂದ ಭಾಗವತ ಕೇಳಿದರೆ ಏನು ಫಲ ಅಂದರೆ ಚಿರಜೀವಿಗಳಾಗ್ತೀರಿ ಅಂತ ಒಂದು ಫಲ. ಹಾಗೆ ಹೇಳಿದ ಫಲಕ್ಕೂ ಈಗಿನ ಫಲಕ್ಕೂ ತುಂಬ ವ್ಯತ್ಯಾಸ. ಭಾಗವತ ಕೇಳಿದರೆ ಬಟ್ಟೆಯನ್ನು ಬಿಸಾಡಿ ಸನ್ಯಾಸಿ ಆಗ್ತಾನೆ ಅಂತ ಹಾಗೆ ಹೇಳಿದ ಫಲ. ಈಗ ಹೇಳ್ತಾ ಇರೋದು ಭಾಗವತ ಶ್ರವಣದಿಂದ ಅಶ್ವತ್ಥಾಮನ ಹಾಗೆ ಚಿರಜೀವಿ ಆಗ್ತಾನೆ, ಮಾರ್ಕಂಡೇಯನ ಹಾಗೆ ಚಿರಜೀವಿ ಆಗ್ತಾನೆ ಅಂತ. ಆದರೆ ಪರೀಕ್ಷಿತ ರಾಜನ ಕಥೆ ಕೇಳಿದರೆ, ಭಾಗವತ ಕೇಳಿದರೆ ಬದುಕುವುದೇ ಕಷ್ಟ ಅಂತ ಅನಿಸುತ್ತೆ. 7 ದಿವಸ ಭಾಗವತ ಕೇಳಿ ಪರೀಕ್ಷಿತ ಶರೀರ ಬಿಟ್ಟ. ಕೆಲವರಿಗೆ ಸಪ್ತಾಹ ಕೇಳಲಿಕ್ಕೆ ಹೆದರಿಕೆ. ಯಾಕಂದ್ರೆ 7 ದಿವಸ ಕೇಳಿ ಪರೀಕ್ಷಿತ ಏನಾಗಿಬಿಟ್ಟ. ಅದನ್ನು ಭಾಗವತ ಕಥೆ ಕೇಳು. ಪಿಬತ ಭಾಗವತಂ ರಸಂ ಆಲಯಂ. ಲಯ ಅಂದರೆ ಶರೀರ ತ್ಯಾಗ. ಶರೀರ ತ್ಯಾಗ ಆಗುವಲ್ಲಿಯ ತನಕವೂ ಕೂಡ ಭಾಗವತ ರಸವನ್ನು ಪಾನ ಮಾಡ್ತಾ ಇರು. ಈ ಪರೀಕ್ಷಿತ 7 ದಿವಸ ಭಾಗವತ ಯಾಕೆ ಕೇಳಿದ ಅಂದರೆ 7 ದಿವಸಕ್ಕೆ ಅವನ ಶರೀರ ಹೋಗುವ ಅನಿವಾರ್ಯತೆ ಇತ್ತು. ಅಂದರೆ ಭಾಗವತವನ್ನು ಕೇಳಿದ ಕೂಡಲೇ ಶರೀರ ಬಿಡಬೇಕು ಅಂತ ಅರ್ಥ ಅಲ್ಲ. ಶರೀರ ಬಿಡುವಲ್ಲಿಯ ತನಕವೂ ಭಾಗವತ ಕೇಳಬೇಕು ಅಂತ ಅರ್ಥ. ಅದನ್ನ ನಿರಂತರ ಆ ಲಯಂ ಲಯವಾಗುವಲ್ಲಿಯ ತನಕವೂ ಭಾಗವತಂ ರಸಂ ಪಿಬತ. ಇಲ್ಲಿಯ ಕಥೆಯನ್ನು ಭಾಗವತವನ್ನು ಶ್ರವಣ ಮಾಡಿದರೆ ಚಿರಜೀವಿತ್ವ ಪ್ರಾಪ್ತಿ. ಯಾಕಂದ್ರೆ ಮೊದಲ ಚಿರಜೀವಿ ಅಶ್ವತ್ಥಾಮ, ಅವನ ಕಥೆಯಿಂದ ಭಾಗವತ ಪ್ರಾರಂಭ ಆಗ್ತದೆ. ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾನ್ಶ್ಚ ವಿಭೀಷಣಃ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ ಸಪ್ತೈತಾನ್ ಪ್ರಥಮಂ ನತ್ವಾ ಮಾರ್ಕಂಡೇಯಮತಾಷ್ಟಮಂ ಜೀವೇದ್ವರ್ಷಶತಂ ಸಾಗ್ರಂ ಅಪಮೃತ್ಯು ವಿವರ್ಜಿತಃ. 7 ಚಿರಜೀವಿಗಳ ಜೊತೆಗೆ 8ನೆಯವನನ್ನಾಗಿ ಮಾರ್ಕಂಡೇಯ ಮಹರ್ಷಿಯನ್ನು ಚಿಂತಿಸಬೇಕು. ಅಶ್ವತ್ಥಾಮ ಅಂತ ಒಬ್ಬ ಬ್ರಹ್ಮಚಾರಿಗೆ ಹೆಸರು. ಹುಟ್ಟುವಾಗಲೇ ಕುದುರೆ ಹಾಗೆ ಕೆನೆದದ್ದಕ್ಕೋಸ್ಕರ ಆ ಹೆಸರಾಯ್ತಂತೆ. ಹಿಂದೆ ಎಲ್ಲ ಹೀಗೆಲ್ಲ ಮಾಡ್ತಾ ಇದ್ರು ಮಕ್ಕಳು, ಈಗ ಹಾಗೆಲ್ಲ ಮಾಡುದಿಲ್ಲ. ಮೊದಲೆಲ್ಲ ಹುಟ್ಟಿದ ಮಗು ಒಂದು ಆನೆಯ ಹಾಗೆ ಗೀಳಿಡುವುದು ಒಂದು ಮಗು. ಗಜಪತಿ ಅಂತ ಅವನಿಗೆ ಹೆಸರು. ಹುಟ್ಟುವಾಗಲೇ ಆನೆಯ ಹಾಗೆ ಗೀಳಿಟ್ಟಂತೆ ಅವರು. ಈ ದ್ರೋಣಾಚಾರ್ಯರಿಗೆ ಕೃಪನ ತಂಗಿಯಾದ ಕೃಪಿಯಲ್ಲಿ ಒಂದು ಮಗು ಜನಿಸಿತು. ಅದು ತೇಜಸ್ವಿಯಾದ ಮಗು. ಹೇಗೆ ತೇಜಸ್ಸು ಅಂದರೆ ಕೈಯಲ್ಲಿ ಒಂದು ಈಟಿಯನ್ನು ಶಕ್ತಿಯಾಯುಧವನ್ನು ಹಿಡಿದಂತಹ ಕುಮಾರ ಅಂತ ಹೇಳಿದರೆ ಷಣ್ಮುಖ. ಆ ಷಣ್ಮುಖನ ತೇಜಸ್ಸು ಹೇಗಿದೆಯೋ ರಕ್ತವರ್ಣ, ಕೆಂಪಾದಂತಹ ಷಡಾನನಂ ಕುಂಕುಮ ರಕ್ತವರ್ಣಂ ಅಂತ ಹೇಳಿದ ಹಾಗೆ, ಕುಂಕುಮದ ಹಾಗೆ ರಕ್ತವರ್ಣನಾದಂತಹ ಷಡಾನನಾದ ಷಣ್ಮುಖ ಸುಬ್ರಹ್ಮಣ್ಯ ಹೇಗೋ ಹಾಗೆ ಹೊಳೆಯತಕ್ಕಂತಹ ಮಗು ಹುಟ್ಟಿತು. ಆದರೆ ಹುಟ್ಟಿದ ಮಗು ಅಳಬೇಕಲ್ವ, ಅಳ್ತಾ ಇಲ್ಲ. ಅದು ಕುದುರೆಯ ಹಾಗೆ ಕೆನೆಯಿತಂತೆ. ನಮ್ಮ ಅದೃಷ್ಟ ಏನು ಅಂದರೆ ಕುದುರೆ ಕೆನೆಯುವುದು ಹೇಗೆ ಅಂತಲೂ ಗೊತ್ತಿಲ್ಲ ನಮಗೆ. ಈ ನಾಯಿ ಬಗಳುವುದು ಹೇಗೆ ಅಂತ ಗೊತ್ತಿದೆ ಹೊರತು ಕುದುರೆ ಕೆನೆಯುವ ಸ್ವರ ಹೇಗಿರ್ತದೆ ಅಂತಲೂ ಗೊತ್ತಿಲ್ಲ. ಮಗು ಆ ರೀತಿಯ ಸ್ವರದಲ್ಲಿ ಕೆನೆಯಿತು. ದೇವಲೋಕದ ಉಚ್ಚೈಶ್ರವಸ್ಸಿನ ಕೆನೆತದ ಹಾಗೆ ಕೆನೆತವನ್ನು ಮಾಡಿದಂತಹ ಮಗುವಿಗೆ ದೇವತೆಗಳು ಹೆಸರಿಟ್ಟರಂತೆ. ಅಶ್ವತ್ಥಾಮನ್ ಅಂತ ಅಲ್ಲಿಂದ ಪುಷ್ಪವೃಷ್ಟಿ ಆಯ್ತಂತೆ.
ಹಾಗೆ ದ್ರೋಣಾಚಾರ್ಯರ ಅಶ್ವತ್ಥಾಮ ಅನ್ನುವ ಮಗನ ಆವಿರ್ಭಾವವಾಗಿತ್ತು. ಆದರೆ ಅದು ಸಾಮಾನ್ಯ ಮಗು ಅಲ್ಲ. ಲೋಕ ಸಂಹಾರಕರ್ತಾರನಾದಂತಹ ರುದ್ರದೇವನೇ ಅಶ್ವತ್ಥಾಮನಾಗಿ ಆವಿರ್ಭವಿಸಿದ. ರುದ್ರನದ್ದೇ ಮತ್ತೊಂದು ರೂಪ. ಈಗ ಶುಕಾಚಾರ್ಯ ಹೇಗೆ ರುದ್ರಾವತಾರಿಯೋ ಹಾಗೆ ಅಶ್ವತ್ಥಾಮರು ಕೂಡ ರುದ್ರನ ಅವತಾರ. ಆದರೆ ರುದ್ರದೇವರು ಅಶ್ವತ್ಥಾಮನಾಗಿ ಅವತರಿಸುವುದಕ್ಕೆ ಒಂದು ನಿಮಿತ್ತ ಇದೆ. ಏನು ನಿಮಿತ್ತ? ಅದು ಶಾಪ ನಿಮಿತ್ತ. ದೇವತೆಗಳು ಭೂಮಿಯಲ್ಲಿ ಅವತರಿಸುವುದಕ್ಕೆ ಒಂದೋ ದೇವತಾ ಕಾರ್ಯ ಸಂಪಾದನೆಗೋಸ್ಕರ ಅವತರಿಸ್ತಾರೆ, ಇಲ್ಲವೋ ಶಾಪದಿಂದ ಅವತರಿಸ್ತಾರೆ. ಇಲ್ಲಿ ರುದ್ರದೇವರು ಒಂದು ಬಾರಿ ಇಂದ್ರನಿಗೆ ಸುಳ್ಳು ಹೇಳಿದ್ರಂತೆ. ನಾವು ಮಾತ್ರ ಸುಳ್ಳು ಹೇಳುವುದಲ್ಲ, ರುದ್ರದೇವರು ಒಂದು ಸುಳ್ಳು ಹೇಳಿದ್ರು ಇಂದ್ರನಿಗೆ. ಏನು ಹೇಳಿದ್ರು ಅಂದರೆ, ಇಂದ್ರ, ನೀನು ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟಬೇಕು. ಯಾಕೆ ಮನುಷ್ಯನಾಗಿ ಹುಟ್ಟಬೇಕು ಅಂತ ಹೇಳಿದರೆ, ನೀನೊಂದು ತಪ್ಪು ಮಾಡಿದಿ. ಅದೆಲ್ಲ ದೊಡ್ಡ ಕಥೆ, ಮತ್ತೆ ಮುಗಿಯುವುದಿಲ್ಲ. ಒಂದು ತಪ್ಪು ಮಾಡಿದೆ ಅಷ್ಟೇ. ಆ ತಪ್ಪು ಯಾವುದೇ ನಮಗೆ ಬೇಡ. ಆದ್ದರಿಂದ ನೀನು ಮನುಷ್ಯನಾಗಿ ಭೂಮಿಯಲ್ಲಿ ಹುಟ್ಟಬೇಕು. ನೀನು ಮಾತ್ರ ಅಲ್ಲ, ಇದೇ ರೀತಿ ತಪ್ಪು ಮಾಡಿದವರು ಒಂದು 4 ಜನ ಇದ್ದಾರೆ, ಅವರಿಗೂ ಭೂಮಿಯಲ್ಲಿ ಹುಟ್ಟು ಹಾಗೆ ಶಾಪ ಕೊಟ್ಟಿದ್ದೇನೆ ನೋಡು. ಬೇಕಾದರೆ ಈ ಪರ್ವತದ ಅಡಿಯಲ್ಲಿ ಸ್ವಲ್ಪ ಬಗ್ಗಿ ನೋಡಿದರೆ ಕಾಣಿಸ್ತಾರೆ ಅಂತ ಹೇಳಿದ. ಈ ಇಂದ್ರ ಹೌದೋ ಅಂತ ಹೇಳಿ ಬಗ್ಗಿ ನೋಡಿದ, ಪರ್ವತವನ್ನು ಸ್ವಲ್ಪ ಹೀಗೆ ಸರಿಸಿ ನೋಡಿದರೆ ಅಲ್ಲಿ 4 ಜನ ಯಾರಿದ್ದಾರೆ ಅಂದರೆ, ಒಂದು ವಾಯುದೇವರಿದ್ದಾರೆ, ಇನ್ನೊಂದು ನಮ್ಮ ಯಮದೇವರಿದ್ದಾರೆ, ಮತ್ತೆ ದಸ್ರಾ ಮತ್ತು ನಾಸತ್ಯ, ಅವರಿಗೆ ಅಶ್ವಿನಿ ದೇವತೆಗಳು ಅಂತ ಕರೀತಾರೆ, ದಸ್ರಾ ನಾಸತ್ಯರಿದ್ದಾರೆ. ಈ 4 ಜನ ಅಲ್ಲಿ ಕೂತ್ಕೊಂಡು ಏನೋ ಚರ್ಚೆ ಮಾಡ್ತಾ ಇದ್ದಾರೆ. ನಾವು ಭೂಮಿಯಲ್ಲಿ ಹೇಗೆ ಹುಟ್ಟುವುದು, ಹೇಗೆ ಅವತರಿಸುವುದು ಅಂತ ಚಿಂತನೆ ಮಾಡ್ತಾ ಇದ್ದಾರೆ. ಆಶ್ಚರ್ಯ ಆಯ್ತಂತೆ ಇಂದ್ರನಿಗೆ. ಏನು ಇವರಿಗೆಲ್ಲ ನಮ್ಮ ರುದ್ರ ಶಾಪ ಕೊಟ್ಟು ಬಿಟ್ಟಿದ್ದಾನ, ಹೀಗೆ ನನ್ನನ್ನು ಸೇರಿಸಿ ಬಿಟ್ಟಲ್ವಾ ಅಂತ ಅನಿಸಿತಂತೆ. ಇಷ್ಟಾದ ಕೂಡಲೇ ಬ್ರಹ್ಮದೇವರಲ್ಲಿ ಕಾಣಿಸಿದ್ರು. ಬ್ರಹ್ಮದೇವರು ಕಾಣಿಸಿ ರುದ್ರನಿಗೆ ಹೇಳ್ತಾರೆ, ಯಾಕೆ ಹೀಗೆ ಸುಳ್ಳು ಹೇಳಿದಿ ಅಂತ. ಯಾಕೆ ವಾಯುದೇವರಿಗೆ ನೀನು ಶಾಪ ಕೊಟ್ಟವರು ಭೂಮಿಯಲ್ಲಿ ಹುಟ್ಟುವುದೇನು? ಭಗವತ್ ಕಾರ್ಯ ಸಾಧಕನಾಗಿ ವಾಯು, ಯಮ ಮತ್ತು ದಸ್ರನಾಸತ್ಯರೆಂಬಂತಹ ಅಶ್ವಿದೇವತೆಗಳು ಭೂಮಿಯಲ್ಲಿ ಅವತರಿಸುವ ಆಲೋಚನೆ ಮಾಡಿದರೆ ನನ್ನ ಶಾಪದಿಂದ ಅವರು ಅವತರಿಸ್ತಾರೆ ಎಂದು ಸುಳ್ಳು ಹೇಳಿದೆಯಲ್ಲ. ಈ ಸುಳ್ಳು ಹೇಳಿದರ ಪರಿಣಾಮ ಏನು ಅಂತ ಹೇಳಿದರೆ, ನೀನು ಭೂಮಿಯಲ್ಲಿ ಹುಟ್ಟು ಅಂತ ಹೇಳಿದ್ರಂತೆ. ಈಗ ಇವರೆಲ್ಲ ಭೂಮಿಯಲ್ಲಿ ಹುಟ್ಟುವುದರ ಜೊತೆಗೆ ರುದ್ರದೇವರು ಕೂಡ ಭೂಮಿಯಲ್ಲಿ ಹುಟ್ಟಬೇಕಾಯ್ತು. ಭೂಮಿಯಲ್ಲಿ ಹುಟ್ಟುವುದು ಮಾತ್ರ ಅಲ್ಲ, ರುದ್ರದೇವರಿಗೆ ಇನ್ನೊಂದು ಸಮಸ್ಯೆ ಉಂಟು. ನಿನ್ನ ಪತ್ನಿ ಭೂಮಿಯಲ್ಲಿ ಹುಟ್ಟಿದಾಗ ನಿನಗೆ ಆ ಪತ್ನಿಯ ಜೊತೆಗೆ ವಿವಾಹವಾಗದೇ ಇರುವ ಹಾಗಾಗಲಿ ಅಂತ. ಇದು ದೊಡ್ಡ ಸಮಸ್ಯೆ. ಯಾರೋ ಹುಟ್ಟಿದಾಗ ಇವರಿಗೆ ಮದುವೆ ಆಗದೆ ಹೋದರೆ ತೊಂದರೆ ಇಲ್ಲ, ಹೆಂಡತಿಯೇ ಹುಟ್ಟಿದಾಗ ಮದುವೆ ಆಗೋದಿಲ್ಲ ಅಂದರೆ ಸಮಸ್ಯೆ. ಅವರು ನಿಯತ ಸತಿಪತಿ ಭಾವ ಉಳ್ಳವರು ದೇವತೆಗಳು. ನಿನ್ನ ಪತ್ನಿಯಾದ ಪಾರ್ವತೀ ದೇವಿಯೇ ನಿನ್ನ ಮುಂದೆಯೇ ಕಾಣಿಸ್ತಾ ಇದ್ರು ಕೂಡ ನಿನಗೆ ಮದುವೆ ಆಗದೆ ಹೋಗಲಿ ಅಂತ. ಆದರೆ ಅವರಿಗೆ 5 ಜನಕ್ಕೆ ಅಲ್ಲಿ ಪರ್ವತದ ಅಡಿಯಲ್ಲಿದ್ದ 4 ಜನ, ನೀನು ಶಾಪಗೊಟ್ಟಂತಹ ಇಂದ್ರ, ಇವರಿಗೆ ಒಂದೇ ದೇಹದಲ್ಲಿರತಕ್ಕಂತಹ ಅವರ ಪತ್ನಿಯರು ಪತ್ನಿಯರಾಗಿ ಸಿಗಲಿ. ಒಂದೇ ದೇಹ ಅಂದರೆ ಅದು ದ್ರೌಪದಿ ದೇವಿ. ದ್ರೌಪದಿ ದೇವಿಯ ಶರೀರದಲ್ಲಿದ್ದ ಅವರವರ ಪತ್ನಿಯರು ಅಂತ ಹೇಳಿದರೆ ಶಚೀದೇವಿ, ಶ್ಯಾಮಲಾದೇವಿ, ಉಷಾ ಅಂತಕ್ಕಂತಹ ದಸ್ರನಾಸತ್ಯರಿಗೆ ಸಂಬಂಧಪಟ್ಟಂತಹ ಪತ್ನಿ, ಜೊತೆಗೆ ಅದೇ ಶರೀರದಲ್ಲಿ ಭಾರತೀ ದೇವಿ. ಇದು ಅವರವರಿಗೆ ಸಂಬಂಧ ಆಗಲಿ. ಆದರೆ ಅದೇ ದೇಹದಲ್ಲಿ ಪಾರ್ವತೀ ದೇವಿ ಇದ್ದಾಳೆ, ಅವಳ ಸಂಬಂಧ ಮಾತ್ರ ಅಶ್ವತ್ಥಾಮನಿಗೆ ಆಗಬಾರ್ದು. ಈ ರೀತಿ ನಿನ್ನ ಪತ್ನಿ ಮುಂದೆ ಇದ್ದರೂ ಕೂಡ ಸಂಬಂಧವಾಗದೇ ಹೋಗಲಿ ಅಂತೇಳಿ ಒಂದು ಶಾಪವನ್ನು ಕೊಟ್ಟರಂತೆ. ಆ ಶಾಪದ ನಿಮಿತ್ತದಿಂದ ಈಗ ಅಶ್ವತ್ಥಾಮನ ಆವಿರ್ಭಾವ ದ್ರೋಣಾಚಾರ್ಯರ ಮಗನಾಗಿ ಬ್ರಾಹ್ಮಣ ವಂಶದಲ್ಲಿ ಆಗಿ ಹೋಗಿದೆ. ಅಶ್ವತ್ಥಾಮಾಚಾರ್ಯರಿಗೆ ಹುಟ್ಟಿನಿಂದಲೇ ಸಿಟ್ಟಂತೆ. ಯಾಕಂದರೆ ಹೇಗೂ ಗೊತ್ತು ಅವರಿಗೆ ಮದುವೆ ಹೇಗೂ ಆಗೋದಿಲ್ಲ ಅಂತೇಳಿ. ಈ ಮದುವೆ ಆಗೋರು ಮದುವೆ ಆದಮೇಲೆ ಆದರೂ ಸಿಟ್ಟು ಕಡಿಮೆ ಮಾಡಿಕೊಳ್ತಾರೆ. ಇವನಿಗೆ ಹುಟ್ಟಿನಿಂದಲೇ ಸಿಟ್ಟು. ಅಮ್ಮ ಹಾಲು ಕೊಡಲಿಲ್ಲ ಅಂತ ಅಮ್ಮನ ಮೇಲೆ ಸಿಟ್ಟು. ಅವನಿಗೆ ಸಿಟ್ಟು ಬರದೇ ಇದ್ದದ್ದು ಯಾರ ಜೊತೆಗೆ ಅಂದರೆ ದುರ್ಯೋಧನನ ಜೊತೆಗೆ ಸಿಟ್ಟು ಬರಲಿಲ್ಲ. ಯಾಕಂದರೆ ದುರ್ಯೋಧನ ಅವನಿಗೆ ಒಳ್ಳೆ ಮನಃಶಾಸ್ತ್ರ ಗೊತ್ತು, ಯಾರಿಗೆ ಯಾವಾಗ ಯಾಕೆ ಸಿಟ್ಟು ಬರ್ತದೆ ಅಂತ ಗೊತ್ತು. ಅದನ್ನು ಪೂರ್ವಭಾವಿಯಾಗಿ ತಿಳಿದು ಅವರನ್ನೆಲ್ಲ ತನ್ನ ಕಿಸೆಯಲ್ಲಿ ಹಾಕಿಕೊಳ್ಳುವುದರಲ್ಲಿ ಬಹಳ ನಿಷ್ಣಾತನಾದವ ದುರ್ಯೋಧನ. ಆತ ಅಶ್ವತ್ಥಾಮನನ್ನು ಸಂಪೂರ್ಣವಾಗಿ ವಶೀಕರಿಸಿಕೊಂಡಿದ್ದ. ಆದ್ದರಿಂದ ಅಶ್ವತ್ಥಾಮ ದುರ್ಯೋಧನ ಕೊಟ್ಟ ಹಾಲಿನ ಕಾರಣದಿಂದ, ಅದೊಂದೇ ಕಾರಣ ಅಲ್ಲ, ದುರ್ಯೋಧನನ ಹಾಲಿನಿಂದಾಗಿ ದುರ್ಯೋಧನನ ಕಡೆಗೆ ಸೇರಿದ್ದಲ್ಲ, ಇನ್ನೊಂದು ಕಾರಣ ಇತ್ತು. ದುರ್ಯೋಧನನ ಸಹವಾಸವನ್ನು ಮಾಡಿದರೆ ಮಾತ್ರ ದುರ್ಯೋಧನ ಪಾಂಡವರನ್ನು ಚೆನ್ನಾಗಿ ತರಾಟೆಗೆ ತಗೊಳ್ತಾನೆ. ಸಜ್ಜನ ದ್ವೇಷ ಆತನಲ್ಲಿ ಇನ್ನಷ್ಟು ಗಟ್ಟಿಯಾಗಬೇಕಾದರೆ ನಾನು ದುರ್ಯೋಧನನ ಜೊತೆಗಿರಬೇಕು ಅಂತ ಅಶ್ವತ್ಥಾಮರು ತೀರ್ಮಾನಿಸಿದರು. ಯಾಕಂದರೆ ಅಶ್ವತ್ಥಾಮ ದುರ್ಯೋಧನನ ಜೊತೆಗಿದ್ದರೆ ಅಶ್ವತ್ಥಾಮನ ತಂದೆಯಾದಂತಹ
ದ್ರೋಣರು ಜೊತೆಗಿರ್ತಾರೆ. ದ್ರೋಣರು ಜೊತೆಗಿದ್ದಾರೆ ಅಂತಾದರೆ ಕೃಪಾಚಾರ್ಯರು ಜೊತೆಗಿದ್ದೇ ಇರ್ತಾರೆ, ಯಾಕಂದರೆ ಸೋದರ ಮಾವ ಅಶ್ವತ್ಥಾಮನಿಗೆ. ಕೃಪಾಚಾರ್ಯರು ಮತ್ತು ದ್ರೋಣರಿದ್ದಾರೆ ಅಂದರೆ ಭೀಷ್ಮಾಚಾರ್ಯರು ಅದನ್ನು ಬಿಟ್ಟು ಹೋಗುವುದಿಲ್ಲ. ಇವರೆಲ್ಲ ಒಟ್ಟಿಗಿದ್ದಾರೆ ಅಂತೇಳಿದರೆ ನಾನು ಪಾಂಡವರನ್ನು ಗೆದ್ದೇ ಗೆಲ್ತೇನೆ, ಅಥವಾ ಪಾಂಡವರು ನನ್ನನ್ನು ಹೊಡೆಯೋಲ್ಲ ಅಂತ. ದ್ರೋಣ ಭೀಷ್ಮರನ್ನು ಹೊಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಇವೊಂದೊಂದು ಭಾವ. ಈ ದೃಷ್ಟಿಯಿಂದ ಭೀಮಾರ್ಜುನರ ಜೊತೆಗೆ ಆತ ವಿರೋಧ ಮಾಡುವುದಕ್ಕೆ ಶಕ್ಯವಾಗ್ತದೆ. ಹೀಗೆ ಅಶ್ವತ್ಥಾಮ ಮೂಲ ಕಾರಣ ಇವರ ಜೊತೆಗಿರುವುದು. ಸಂಹಾರಕರ್ತಾರನಾದಂತಹ ಅಶ್ವತ್ಥಾಮ ರುದ್ರದೇವ ದುರ್ಯೋಧನನ ಸಂಘವನ್ನು ಮಾಡಿ ದುರ್ಯೋಧನಾದಿಗಳಿಗೆ ಮಹಾಬಲ ಇದೆ ಅನ್ನುವ ಭಾವವನ್ನು ಹುಟ್ಟಿಸಿ ಭೀಮಸೇನನ ಮೂಲಕ ಇವರ ಸಂಹಾರಕ್ಕೆ ಕಾರಣೀಭೂತನಾಗ್ತಾನೆ. ಆ ದೃಷ್ಟಿಯಿಂದ ಅಶ್ವತ್ಥಾಮ ಇವರ ಜೊತೆಗಿದ್ದಾನೆ. ಆದರೆ ಅಂತಹ ಅಶ್ವತ್ಥಾಮ ಸದಾಚಾರ ನಿಪುಣ, ಯಾವತ್ತೂ ತನ್ನ ಸಂಧ್ಯಾವಂದನೆಯನ್ನು ಬಿಟ್ಟವ ಅಲ್ಲ. ಆತ ಸಂಧ್ಯಾವಂದನೆ ಬಿಟ್ಟದ್ದು ಅಂದರೆ ಜೀವನದಲ್ಲಿ 18 ದಿವಸ ಮಾತ್ರ. ಅದು ಕುರುಕ್ಷೇತ್ರದ ಮಹಾಯುದ್ಧದ ಸಂದರ್ಭ. ಆವಾಗ ಸಂಧ್ಯಾವಂದನೆಗೆ ನೀರು ಸಿಗ್ತಾ ಇರಲಿಲ್ಲಂತೆ, ಧೂಳು ಹಿಡ್ಕೊಂಡು ಸಂಧ್ಯಾವಂದನೆ ಮಾಡ್ತಿದ್ದಂತೆ, ಅಂತೂ ಬಿಡ್ತಿರ್ಲಿಲ್ಲ. ನಮಗೆ ಸರಿಯಾಗಿ ಗಂಗೆಯ ನೀರು ಸಿಗದೆ ಹೋದರೆ ನಳ್ಳಿ ನೀರಿನಲ್ಲಾದರೂ ಮಾಡ್ತೇವಲ್ಲ ಸಂಧ್ಯಾವಂದನೆ, ಹಾಗೆ ಇವನು ಅಲ್ಲಿ ನೀರು ಸಿಗಲಿಲ್ಲ ಅಂತೇಳಿ ಧೂಳು ಹಿಡ್ಕೊಂಡು ಭಗವಂತ ಸವಿತೃನಾರಾಯಣನಿಗೆ ಅರ್ಘ್ಯ ಪ್ರದಾನ ಮಾಡಿದ್ದನ್ನು ಮಹಾಭಾರತ ಉಲ್ಲೇಖ ಮಾಡ್ತದೆ. ಸಂಧ್ಯಾವಂದನ ಮೊದಲಾದ ತನ್ನ ಅನುಷ್ಠಾನಗಳಲ್ಲಿ ಮಹಾನಿಷ್ಠನಾದ ಅಶ್ವತ್ಥಾಮ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿ ಚಿರಜೀವಿತ್ವವನ್ನು ಪಡೆದಿದ್ದಾನೆ. ತನ್ನ ಮಗ ಚಿರಜೀವಿ ಅಂತ ಅಶ್ವತ್ಥಾಮಾಚಾರ್ಯನ ಬಗ್ಗೆ ಬಹಳ ವಿಶ್ವಾಸ, ಭಾರಿ ಪ್ರೀತಿ. ಎಷ್ಟು ಪ್ರೀತಿ ಅಂದರೆ ಮಹಾಬಿಲ್ಗಾರನಾದಂತಹ ಅರ್ಜುನನಿಗೆ ಏನೇನು ಶಸ್ತ್ರಗಳನ್ನು ಉಪದೇಶಿಸಿದ್ದಾರೋ ದ್ರೋಣಾಚಾರ್ಯರು, ಆ ಎಲ್ಲ ಅಸ್ತ್ರಗಳನ್ನು ಕೂಡ ಅಶ್ವತ್ಥಾಮನಿಗೆ ಉಪದೇಶಿಸಿದ್ದಾರೆ. ಅಲ್ಲದೆ ಅರ್ಜುನನಿಗೆ ಉಪದೇಶ ಮಾಡದೇ ಇದ್ದ ನಾರಾಯಣಾಸ್ತ್ರವನ್ನು ತನ್ನ ಮಗನಾದ ಅಶ್ವತ್ಥಾಮನಿಗೆ ಉಪದೇಶಿಸಿದ್ದಾರೆ. ಅಷ್ಟು ಪ್ರೀತಿ ಅಶ್ವತ್ಥಾಮನ ಮೇಲೆ. ಅಂತಹ ಅಶ್ವತ್ಥಾಮ ಯುದ್ಧದಲ್ಲಿ ತಾನು ಬದುಕಿರುವಾಗಲೇ ತನ್ನ ತಂದೆಯನ್ನು ಕಳ್ಕೊಳ್ಬೇಕಾದಂತಹ ಸ್ಥಿತಿ ಬಂತು. ದ್ರೋಣಾಚಾರ್ಯರು ಶಸ್ತ್ರಸನ್ಯಾಸ ಮಾಡಿದಂತಹ ಸಂದರ್ಭದಲ್ಲಿ ಆತನ ತಲೆಯನ್ನು ದೃಷ್ಟದ್ಯುಮ್ನ ಕತ್ತರಿಸಿ ಬಿಟ್ಟ. ಇದನ್ನು ನೋಡಿ ಸಹಿಸಲಾಗದೆ ತಾನು ಆ ಹೊತ್ತಿಗೆ ಆಗ್ನೇಯಾಸ್ತ್ರ ನಾರಾಯಣಾಸ್ತ್ರಗಳನ್ನೆಲ್ಲ ಪ್ರಯೋಗ ಮಾಡಿ ಅವೆಲ್ಲವೂ ಯಾವಾಗ ವ್ಯರ್ಥವಾಗಿ ಹೋಯಿತು, ಆವಾಗ ತನ್ನ ಬಿಲ್ಲನ್ನೇ ಎತ್ತಿ ಬಿಸಾಡಿಬಿಟ್ಟ. ಅಷ್ಟು ಸಿಟ್ಟು ಅಂತ, ಅಷ್ಟು ಸಿಟ್ಟು. ಬಿಲ್ಲು ಬಿಸಾಡಿದ, ತನ್ನ ಕವಚವನ್ನು ಎಳೆದು ಬಿಸಾಡಿ ಹರಿದು ಹಾಕಿದಂತೆ. ಕವಚವನ್ನು ಬಿಸಾಡಿದ, ತನ್ನ ಕಾಲಿಗೆ ಕೈಗೆ ಎಲ್ಲ ಹಾಕಿಕೊಂಡಿದ್ದಂತಹ ಅಂಗುಲಿತ್ರ ಅಂದರೆ ಬೆರಳಿನ ರಕ್ಷಣೆಗೋಸ್ಕರ ಹಾಕಿದ ಕವಚ ಅವೆಲ್ಲವನ್ನೂ ತೆಗೆದು ಹಾಕಿದ. ಬತ್ತಳಿಕೆಯನ್ನು ಎತ್ತು ಬಿಸಾಡಿದ. ರಥವನ್ನು ಬಿಟ್ಟು ಹಾಗೆ ಬೆನ್ನು ತೋರಿಸಿ ಸಾಗಿದ. ನಾನು ಇನ್ನು ಯುದ್ಧಕ್ಕಿಲ್ಲ, ಕಾಡಿಗೆ ಹೋಗ್ತೇನೆ. ಪುರುಸೊತ್ತಾದರೆ ತಪಸ್ಸು, ಮನಸ್ಸು ಸರಿಯಾದರೆ. ಇಲ್ಲಿ ಹೋದರೆ ಬಾವಿಗೆ ಬಿದ್ದರೂ ತೊಂದರೆ ಇಲ್ಲ ಅಂತ ಕಾಡಿಗೆ ಹೋಗ್ತಾನೆ. ಅಲ್ಲಿ ವೇದವ್ಯಾಸರು ತಡೆದು, ನಿನ್ನ ಕೆಲಸ ಮುಗಿಲಿಲ್ಲ ಮಗು, ಮತ್ತೆ ಯುದ್ಧ ಮಾಡು ಅಂತ ಸ್ವಲ್ಪ ಅವರಿಗೆ ಹಾಲು ಕೊಡಿಸಿ ಕಳಿಸಿ. ಅದಕ್ಕೋಸ್ಕರ ಅಶ್ವತ್ಥಾಮರು ಮತ್ತೆ ಯುದ್ಧಕ್ಕೆ ಬಂದರು ಅಂತ. ಇಂತಹ ಅಶ್ವತ್ಥಾಮ ಯುದ್ಧದ 18ನೆಯ ದಿವಸ ದುರ್ಯೋಧನ ತೊಡೆ ಮುರಿದು ಬೀಳುವಂತಹ ಪ್ರಸಂಗವೂ ಬಂತು. ಅಶ್ವತ್ಥಾಮನ ಉಪಸ್ಥಿತಿ ಇರುವಾಗಲೇ ಭೀಮಸೇನನ ಆ ಸಿಟ್ಟಿನ ಮುಂದೆ ಅಶ್ವತ್ಥಾಮರು ಥರಥರನೆ ನಡಗುವಂತಹ ಪ್ರಸಂಗ ಬಂತು. ಗದಾಯುದ್ಧದಲ್ಲಿ ದ್ವೈಪಾಯನ ಸರೋವರ ಅಥವಾ ವೈಶಂಪಾಯನ ಸರೋವರ, ಆ ಸರೋವರದ ತಟದಲ್ಲಿ ದುರ್ಯೋಧನ ಮಧ್ಯಭಾಗಕ್ಕೆ ಪೆಟ್ಟು ಬೀಳಿಸಿಕೊಂಡು ನೆಲಕ್ಕೆ ಬಿದ್ದ. ಆತನ ಶರೀರದಿಂದ ಹರಿಯುವ ರಕ್ತ ಮಾಂಸಗಳನ್ನು ತಿನ್ನುವುದಕ್ಕೆ ಹದ್ದುಗಳು ಬಂದು ಕುಕ್ಕುತ್ತಾ ಇದ್ದಾವೆ. ಆದರೆ ದುರ್ಯೋಧನ ಇನ್ನೂ ಬದುಕಿಯೇ ಇದ್ದಾನೆ. ಕೈ ಎತ್ತಿ ಅದನ್ನು ಹೊಡೆಯುವುದಕ್ಕೆ ಶಕ್ತಿ ಇಲ್ಲ. ಈತ ಕೈ ಎತ್ತುವುದಕ್ಕೆ ಅಂತ ಪ್ರಯತ್ನ ಪಡ್ತಾನೆ, ಆದರೆ ಕೈ ಮೇಲಕ್ಕೆ ಬರ್ತಾ ಇಲ್ಲ. ಯಾಕಂದರೆ ನಡು ಮುರಿದು ಬಿದ್ದಂತಹ ಆತನ ಶರೀರದ ಸರ್ವ ಶಕ್ತಿಯೂ ಕೂಡ ಹ್ರಾಸವಾಗಿ ಹೋಗಿದೆ, ಜಂಘಾಬಲವೇ ಉಡುಗಿ ಹೋಗಿದೆ. ಆ ಸ್ಥಿತಿಯಲ್ಲಿ ಅವನು ಬಿದ್ದಿರುವಾಗ ಚಿರಜೀವಿಯಾದಂತಹ ಅಶ್ವತ್ಥಾಮ ತನ್ನ ಗೆಳೆಯನಾದಂತಹ ಯಾದವ ಕೃತವರ್ಮನ ಜೊತೆಗೆ ತನ್ನ ಸೋದರ ಮಾವನಾದಂತಹ ಚಿರಜೀವಿ ಕೃಪಾಚಾರ್ಯನ ಜೊತೆಗೆ ಸೇರಿಕೊಂಡು ಆ ಕುರುಕ್ಷೇತ್ರದಲ್ಲಿ ಮೆಲ್ಲನೆ ಸತ್ತು ಬಿದ್ದಿದ್ದಂತಹ ದೊಡ್ಡ ದೊಡ್ಡ ಆನೆಗಳ ಮರೆಯಲ್ಲಿ ಎಲ್ಲಾದರೂ ಭೀಮಸೇನ ನೋಡಿದರೆ ಅಂತ ಹೆದರಿಕೆಯಲ್ಲಿ ಅಲ್ಲಲ್ಲಿ ಮರೆ ಮಾಡ್ತಾ, ಅಲ್ಲಿ ಆನೆ ಬಿದ್ದಿದೆ ಅಂದರೆ ಹೋಗಿ ಅಲ್ಲಿ ಕೂತ್ಕೊಳ್ಳೋದು, ಅಲ್ಲಿಂದ ಹಾರ್ಕೊಂಡು ಹೋಗಿ ಇನ್ನೊಂದು ಬಿದ್ದ ಆನೆ ಅಲ್ಲಿ ತೂರಿಕೊಳ್ಳೋದು. ಹೀಗೆ ಈ ದುರ್ಯೋಧನನನ್ನು ನೋಡುವುದಕ್ಕೆ ಬಂದು, ದುರ್ಯೋಧನ ಬಿದ್ದವ ಇವರು ಬರ್ತಾ ಇರುವ ಹೆಜ್ಜೆಯ ಸಪ್ಪಳ ಕೇಳಿ ಖುಷಿಪಟ್ಟ.
ಹೆದರಿಕೆ ಆಗಲಿಲ್ಲ ಅವನಿಗೆ. ಯಾಕಂದರೆ ಭೀಮ ಹೆಜ್ಜೆ ಹಾಕುವ ಕ್ರಮವೇ ಬೇರೆ, ಇವರು ಹಾಕುವ ಕಳ್ಳ ಹೆಜ್ಜೆ ಇಟ್ಟುಕೊಂಡು ಬರ್ತಾ ಇರುವ ಹೆಜ್ಜೆಗೆ ಕೇಳಿ ಖುಷಿ ಆಯಿತು, ನಮ್ಮವರು ಬರ್ತಾ ಇದ್ದಾರೆ ಅಂತ. ಅದು ಯಾವಾಗ ಹತ್ತಿರ ಶಬ್ದ ಬಂತು, ಅಲ್ಲಿಗೆ ಕಣ್ಣಾಲಿ ತಿರುಗಿಸಿ ನೋಡ್ತಾನೆ, ಅಶ್ವತ್ಥಾಮನ ಮುಖ ಮೊದಲು ಕಂಡಿತು. ಮುಖ ಅರಳಿತಂತೆ, ಅಂತಹ ಕ್ಲೇಶ ಅನುಭವಿಸ್ತಾ ಇದ್ದಾನೆ ದುರ್ಯೋಧನ. ಅಷ್ಟರಲ್ಲೂ ಪರಮಾನಂದ ಸಂಪನ್ನನಾದ. ಕಷ್ಟಪಟ್ಟು ಕೈಯನ್ನು ಎತ್ತಿದಂತೆ, ಆಗಲಿಲ್ಲ, ಕೈ ಎತ್ತುವುದಕ್ಕಾಗಲಿಲ್ಲ. ಕೊನೆಗೆ ಅವನೇ ಬಂದು ಕೈ ಎತ್ತಿದ, ದುಷ್ಟದ್ಯುಮ್ನನೇ ಬಂದು ಕೈ ಎತ್ತಿದ. ನೋಡಿದರೆ ಕೈಯಲ್ಲಿ ಅಷ್ಟು ಅಲ್ಲಿದ್ದ ಧೂಳು ಹಿಡ್ಕೊಂಡಿದ್ದಾನೆ, ತನ್ನ ರಕ್ತದಿಂದಲೇ ಒದ್ದೆಯಾದ ಧೂಳನ್ನು ಹಿಡ್ಕೊಂಡಿದ್ದಾನೆ. ಹಿಡ್ಕೊಂಡದ್ದನ್ನು ಕೈ ಎತ್ತಿದ ಕೈಯಿಂದ ಅವನ ತಲೆಯ ಮೇಲೆ ಹಾಕ್ತಾನೆ. ಅಶ್ವತ್ಥಾಮನ ತಲೆಯ ಮೇಲೆ ಹಾಕಿ ಹೇಳ್ತಾನೆ, ನಾನು ನಿನಗೆ ಅಭಿಷೇಕ ಮಾಡ್ತಾ ಇದ್ದೇನೆ ಅಶ್ವತ್ಥಾಮ, ಮುಂದಿನ ಸೇನಾಧಿಪತಿ ನೀನು. ಈಗ ರಾಜನೇ ಸತ್ತ ಮೇಲೆ ಅವ ಸೇನಾಧಿಪತಿ ಅಂತೆ. ಸೇನಾಧಿಪತಿಯಾಗಿ ನೀನು ಮಾಡಬೇಕಾದದ್ದು ಏನು? ನನ್ನ ಆಸೆಯನ್ನು ಪೂರೈಸಬೇಕು, ನಿಷ್ಪಾಂಡವ ಪೃಥ್ವಿಯಾಗಿಸಬೇಕು ಅನ್ನೋದು ನನ್ನ ಆಸೆ. ಭೂಮಿಯಲ್ಲಿ ಪಾಂಡವರ ಕುಡಿಯೂ ಕೂಡ ಇರಬಾರ್ದು. ಮತ್ತೇನಿರಬೇಕು? ಸಿಂಹಾಸನದಲ್ಲಿ ಏನಿದ್ರೂ ನನಗೆ ಸಂಬಂಧಪಟ್ಟಂತಹ ಕುಡಿ ಸಿಂಹಾಸನದಲ್ಲಿ ಕೂತುಕೊಳ್ಬೇಕು. ಅದಕ್ಕೋಸ್ಕರ ಪಾಂಡವರನ್ನೆಲ್ಲ ಸಂಹಾರ ಮಾಡಿ ಪಾಂಡವರ ವಂಶವನ್ನೇ ನಿರ್ವಂಶವಾಗಿಸಿ ನನ್ನ ಪತ್ನಿಯಾದಂತಹ ಭಾನುಮತಿಯಲ್ಲಿ ನಿಯೋಗ ಪದ್ಧತಿಯ ಮೂಲಕ ನಿನ್ನ ಸಂತಾನವನ್ನು ನೀನು ಪಡಿಬೇಕು. ಅದು ನನ್ನ ಕ್ಷೇತ್ರದಲ್ಲಿ ಆವಿರ್ಭವಿಸಿದ್ರಿಂದ ಕುರು ಸಂತಾನವಾಗ್ತದೆ. ಆ ಕುರು ಸಂತಾನವನ್ನು ಸಿಂಹಾಸನದಲ್ಲಿ ಕೂಡಿಸುವ ಜವಾಬ್ದಾರಿ ನಿನ್ನದು ಅಂತ ಹೇಳಿ ಆತನ ತಲೆಗೆ ಧೂಳನ್ನು ಒಗೆದ. ಇಷ್ಟು ಹೇಳಿದರೆ ಅಶ್ವತ್ಥಾಮ ಏನು ಹೇಳಬೇಕಿತ್ತು? ಸೋದರ ಮಾವನಾದ ಕೃಪಾಚಾರ್ಯನ ಮುಖ ನೋಡಿ ಈ ಕೆಲಸ ನನ್ನಿಂದ ಆಗುವುದಿಲ್ಲ ಅಂತ ಹೇಳಬೇಕಿತ್ತು ಅಶ್ವತ್ಥಾಮ. ಆದರೆ ಹಾಗೆ ಮಾಡಲಿಲ್ಲ. ಅವ ಸೋದರ ಮಾವನ ಮುಖ ನೋಡಲಿಲ್ಲ, ಈ ದುರ್ಯೋಧನನ ಮುಖವನ್ನೇ ನೋಡ್ತಾ ಇವನು ಒಂದು ಖುಷಿ ಪಟ್ಟರೆ ಸಾಕು ಅಂತ, ಅಸ್ತು ಅಂತ ಹೇಳಿದ, ತಥಾಸ್ತು ಅಂತ ಹೇಳಿದ. ಅಲ್ಲಿಗೆ ಅಶ್ವತ್ಥಾಮನಂತಹ ಮಹಾ ಚಿರಂಜೀವಿಯ ಶಕ್ತಿ ಇಳಿದೇ ಹೋಯ್ತಂತೆ. ಒಬ್ಬ ಚಿರಂಜೀವಿ ಬ್ರಹ್ಮಚಾರಿಯಾಗಿರುವುದು ಯಾವುದರಿಂದ? ಬ್ರಹ್ಮಚರ್ಯ ಅನ್ನುವುದು ಆತನ ಸನ್ನಡತೆಯಿಂದ ಉಂಟಾಗ್ತದೆ. ಆದರೆ ಇವತ್ತು ದುರ್ಯೋಧನನ ಪತ್ನಿಯಲ್ಲಿ ನಾನು ಸಂತಾನ ಪಡಿತೇನೆ ಅಂತ ಮನಸ್ಸಿನಲ್ಲಿ ಆಲೋಚನೆ ಮಾಡಿದ ಅಲ್ವ ಈತ, ಒಂದು ಕೆಟ್ಟ ಕಾರ್ಯಕ್ಕೆ ಪಾಂಡವರನ್ನೇ ಸಂಹಾರ ಮಾಡಿಬಿಡ್ತೇನೆ, ಅದು ಕೂಡ ಪಾಂಡವರನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಅವರ ವಂಶ ನಿರ್ವಂಶ ಮಾಡ್ತೇನೆ ಅಂದರೆ ಅರ್ಥ ಏನು? ಪಾಂಡವರ ಮಕ್ಕಳನ್ನು, ಪಾಂಡವರ ಕುಡಿಯನ್ನು ನಾನು ನಾಶ ಮಾಡ್ತೇನೆ ಅಂತ ಭ್ರೂಣ ಹತ್ಯೆಯ ತನಕದ ಯೋಚನೆಯನ್ನು ಆತ ಮಾಡಿದ ಅಲ್ವಾ. ಈ ಕೆಟ್ಟ ಆಲೋಚನೆಯ ಕಾರಣದಿಂದ ಆತನ ಶಕ್ತಿ ಹ್ರಸಿತವಾಯಿತು. ಕೊನೆಗೇನಾಯಿತು? ಈ ಆಲೋಚನೆ ಮಾಡಿದ ಅಶ್ವತ್ಥಾಮ, ಬಹಳ ದೀರ್ಘವಾದ ಕಥಾನಕ ಇದೆ, ಶಿಬಿರದಲ್ಲಿ ನುಗ್ಗಿದ ಮಧ್ಯರಾತ್ರಿಯ ಹೊತ್ತಿಗೆ. ಪಾಂಡವರು ಸಂಪೂರ್ಣ ಯುದ್ಧ ಮುಗಿಯಿತು ಅಂತ ತೀರ್ಮಾನಿಸಿದ್ದಾರೆ. ಕುರುಕ್ಷೇತ್ರವೆನಿಸಿದ ಧರ್ಮಕ್ಷೇತ್ರದಲ್ಲಿ ಅಧರ್ಮದ ಸಮಗ್ರ ಪಕ್ಷವನ್ನು ಕೂಡ ನಾವು ಸಂಹರಿಸಿ ಇವತ್ತು ಧರ್ಮದ ಗೆಲುವಿಗೆ ಕಾರಣರಾಗಿದ್ದೇವೆ ಅಂತ ಸಂತಸದಿಂದ ಬೀಗಬೇಕಾದಂತಹ ಕಾಲ. ನೆಮ್ಮದಿಯಿಂದ ಶಿಬಿರದಲ್ಲಿ ಎಲ್ಲರೂ ಮಲಗಿರುವ ಸಂದರ್ಭದಲ್ಲಿ ಈ ಅಶ್ವತ್ಥಾಮ ತಾನು ರುದ್ರನ ಆವೇಶವನ್ನು ಪಡೆದು ಕೈಯಲ್ಲಿ ಎಲ್ಲ ಶಸ್ತ್ರಗಳನ್ನು ಹಿಡುಕೊಂಡು ಕೃಪಾಚಾರ್ಯರು ಮತ್ತು ಕೃತವರ್ಮ ತಡಿತಾ ಇದ್ದರೂ ಕೇಳದೆ ಮಲಗಿದ್ದವರನ್ನು ಕತ್ತರಿಸುವುದಕ್ಕೆ ಪ್ರಾರಂಭಿಸಿದ. ಅದರಲ್ಲಿ ಪಾಂಡವರಿಗೆ ದ್ರೌಪದೀ ದೇವಿಯಲ್ಲಿ ಆವಿರ್ಭವಿಸಿದ ಪಂಚ ದ್ರೌಪದಿಯರೂ ಸೇರಿದರು. ಆ ಮಕ್ಕಳು ಎದ್ದು ನಿಂತರು, ಹೊಡೆದಾಡಿದರು. ಆದರೆ ಅಶ್ವತ್ಥಾಮನ ಶಕ್ತಿಯ ಮುಂದೆ ಅದು ಸಾಕಾಗಲಿಲ್ಲ. ಅಷ್ಟೂ ಜನರ ತಲೆಯನ್ನು ಕಡಿದು ಕೊನೆಗೆ ಶಿಬಿರಕ್ಕೆ ಬೆಂಕಿ ಹಾಕಿ ಆ ತಲೆಯನ್ನು ಕೈಯಲ್ಲಿ ಹಿಡ್ಕೊಂಡು ಬಂದಂತೆ. 5 ಜನರ ಜುಟ್ಟನ್ನು ಸೇರಿಸಿ ಒಂದು ಕೈಯಲ್ಲಿ 5 ತಲೆ ಹಿಡ್ಕೊಂಡು ಶಿಬಿರದಲ್ಲಿ ಅಳಿದುಳಿದ ಹೆಂಗಳೆಯರನ್ನೂ ಸಾಯಿಸುವುದಕ್ಕೋಸ್ಕರ ಬೆಂಕಿ ಹಾಕಿದ. ಎಷ್ಟು ದೊಡ್ಡ ಒಂದು ದುರಂತ ನಡೆಯಿತು. ಆ ತಲೆಯನ್ನು ಹಿಡ್ಕೊಂಡು ದುರ್ಯೋಧನ ಸತ್ತಿದ್ದಾನೋ ಬದುಕಿದ್ದಾನೋ ಅಂತ ನೋಡ್ಲಿಕ್ಕೆ ಬಂದ. ದುರ್ಯೋಧನನ ಕೊನೆಯ ಪ್ರಾಣ ಬಿಂದು ಇತ್ತು ಶರೀರದಲ್ಲಿ. ಯಾಕಂದರೆ ಅವನಂತೂ ಅದು ವಿಲ್ ಪವರ್ ಅಂತ ಕರಿತೇವಲ್ಲ, ಹಾಗೆ ಸತ್ತ ಮಕ್ಕಳನ್ನು ನೋಡದೆ ಸಾಯುವುದಿಲ್ಲ ಅಂತಿದ್ದವ. ಈ ಮಕ್ಕಳ ತಲೆ ಬಂದದ್ದೇ ತಡ, ಹೀಗೊಮ್ಮೆ ತಲೆ ಎತ್ತಿದಂತೆ, ಕಷ್ಟಪಟ್ಟು ತಲೆ ಎತ್ತಿ ಆ 5 ಮಕ್ಕಳ ಮುಖ ನೋಡಿದ. ಅಂತ ಖುಷಿಯಲ್ಲಿ ಸತ್ತೇ ಹೋದ. ಅಂತೂ ದುಷ್ಟರು ಸಾಯಬೇಕಾದ್ರೂ ಇಷ್ಟು ಮಾಡಿ ಸಾಯ್ತಾರೆ. ದುರ್ಯೋಧನ ಸತ್ತ. ಆದರೆ ಅಷ್ಟರಲ್ಲಿ ಕುರುಕ್ಷೇತ್ರದ ಕುರುಪಾಳಯದಲ್ಲಿದ್ದಂತಹ ದ್ರೌಪದೀ ದೇವಿ ಮತ್ತು ಪಂಚಪಾಂಡವರಿಗೆ ಸುದ್ದಿ ಬಂತು, ಮಕ್ಕಳು ಸತ್ತಿದ್ದಾರೆ. ಅಷ್ಟೇ ಅಲ್ಲ, ನಿನ್ನ ಎಲ್ಲ ಸೇನೆಯಲ್ಲಿದ್ದವರು ಕೂಡ ರಾತ್ರಿಯ ಹೊತ್ತು
ಶಿಬಿರ ದಾಹವಾಗಿ ಸತ್ತು ಹೋಗಿದ್ದಾರೆ ಅಂತ ವಿಷಯ ಬಂತು. ಭರ್ತೃಪ್ರಿಯಂ ದ್ರೌಣಿರಿತಿ ಸ್ಮ ಪಶ್ಯನ್ ಕೃಷ್ಣಾಸುತಾನಾಂ ಸ್ವಪತಾಂ ಶಿರಾಂಸಿ ಅಪಾಹರದ್ ವಿಪ್ರಿಯಮೇವ ತಸ್ಯ. ದುರ್ಯೋಧನನಿಗೆ ಅತಿ ಪ್ರಿಯವಾದ ಈ ಕೆಲಸವನ್ನು ಯಾವಾಗ ದ್ರೋಣಸುತನಾದ ಅಶ್ವತ್ಥಾಮ ಮಾಡಿದ, ಆ ವಿಷಯವನ್ನು ಕೇಳಿದಂತಹ ದ್ರೌಪದಿ ದೇವಿ ಮಾನುಷ ಸಹಜವಾದ ರೀತಿಯಲ್ಲಿ ತಾನು ಬಿಕ್ಕಳಿಸ್ತಾಳೆ. ಆವಾಗ ಅರ್ಜುನ, ಭೀಮಸೇನ ಅವರು ಆಕೆಯನ್ನು ಸಮಾಧಾನಿಸುವುದರ ಜೊತೆಗೆ ರೋಷದ ಮಾತುಗಳನ್ನಾಡ್ತಾರೆ. ಅಶ್ವತ್ಥಾಮನನ್ನು ನಾವು ಕಟ್ಟಿ ತಂದು ನಿನ್ನ ಪಾದಮೂಲದಲ್ಲಿ ಎಸಿತೇವೆ ಅಂತ ಹೇಳ್ತಾರೆ. ಅಶ್ವತ್ಥಾಮನನ್ನು ಬೆನ್ನಟ್ಟಿ ಸಾಗಿ ನಮ್ಮ ಅರ್ಜುನನೂ ಕೂಡ ರಥದಲ್ಲಿ ಸಾಗುವಾಗ ಸಾಕ್ಷಾತ್ ಶ್ರೀಕೃಷ್ಣ ರಥದಲ್ಲಿ ಸಾರಥಿಯಾಗಿದ್ದಾನೆ. ಅಶ್ವತ್ಥಾಮ ಕಾಣಿಸಿದ, ಓಡ್ತಾ ಇದ್ದಾನೆ. ಆದರೆ ಇನ್ನು ನನ್ನಿಂದ ಸಾಧ್ಯ ಇಲ್ಲ ಅಂತ ಅನಿಸಿದಾಗ ಆತನ ಕುದುರೆಯೂ ಕೂಡ ಬಿದ್ದು ಹೋಯಿತು. ಕೊನೆಗೆ ಕಾಲಿನಿಂದ ಓಡ್ತಾ ಇದ್ದಾನೆ. ಆಗುವುದಿಲ್ಲ ಅನಿಸಿದಾಗ ಅಲ್ಲಿದ್ದಂತಹ ಒಂದು ದರ್ಭೆಯನ್ನು ತನ್ನ ಬಿಲ್ಲಿಗೆ ಹೂಡಿ ಬ್ರಹ್ಮಶಿರೋ ಮಂತ್ರದಿಂದ ಅಭಿಮಂತ್ರಣ ಮಾಡಿ ಈ ಅರ್ಜುನ ಮತ್ತು ಪಾಂಡವರ ಕಡೆಗೆ ಎಸಿತಾರೆ. ಆ ಬ್ರಹ್ಮಶಿರಸ್ಸು ಅಸ್ತ್ರ ತನ್ನ ಕಡೆಗೆ ಬರ್ತಾ ಇರುವುದನ್ನು ಕಂಡಂತಹ ಅರ್ಜುನ ಕೃಷ್ಣನ ಹತ್ರ ಕೇಳ್ತಾನೆ, ಕೃಷ್ಣ ಏನು ಮಾಡಬೇಕು? ಬ್ರಹ್ಮಾಸ್ತ್ರ ಮೈ ಮೇಲೆ ಬರ್ತಾ ಇದೆ. ಕೃಷ್ಣ ಕೃಷ್ಣ ಮಹಾಭಾಗ ಭಕ್ತಾನಾಂ ಅಭಯಂಕರ ತ್ವಮೇಕೋ ದಕ್ಯಮಾನಾನಾಂ ಅಪವರ್ಗೋಸಿ ಸಂಸ್ಕೃತೇ. ಇದಕ್ಕೆ ತಾಪತ್ರಯೋನ್ಮೂಲನ ಮಂತ್ರ ಅಂತ ಹೆಸರು. ಕೃಷ್ಣ ಕೃಷ್ಣ, ಎಲ್ಲರ ಮನಸ್ಸನ್ನು ಕರ್ಷಣ ಮಾಡತಕ್ಕಂತಹ ಓ ದೇವ, ಮಹಾಭಾಗ, ನಮಗೆ ಭಾಗ್ಯವನ್ನೆಲ್ಲ ಒದಗಿಸತಕ್ಕಂತಹ ಮಹಾಭಾಗ್ಯಶಾಲಿಯೇ, ಭಕ್ತಾನಾಂ ಅಭಯಂಕರ, ಭಕ್ತರ ಭಯವನ್ನೆಲ್ಲ ದೂರೀಕರಿಸತಕ್ಕಂತಹ ಓ ದೇವನೇ, ತ್ವಮೇಕೋ ದಕ್ಯಮಾನಾನಾಂ ಅಪವರ್ಗೋಸಿ ಸಂಸ್ಕೃತೇ. ಸಂಸಾರದ ತಾಪದಲ್ಲಿ ಬಳಲಿ ಬೆಂಡಾದವರಿಗೆಲ್ಲ ಮಾರ್ಗವನ್ನು ತೋರಿಸತಕ್ಕಂಥವ, ಸಂಸಾರ ತಾಪದಿಂದ ನಮ್ಮನ್ನು ಬಿಡುಗಡೆ ಮಾಡತಕ್ಕಂಥವ ನೀನೊಬ್ಬನೇ ಅಲ್ಲವೇ? ಸಂಸಾರದಿಂದ ಬಿಡುಗಡೆ ಮಾಡಿ ಮೋಕ್ಷವನ್ನು ಕೊಡುವ ಓ ಮುಕುಂದ, ಈ ಮೈಮೇಲೆ ಬೀಳ್ತಕ್ಕಂತಹ ಅಸ್ತ್ರದಿಂದ ನನ್ನ ರಕ್ಷಣೆ ಹೇಗೆ ಮಾಡಿಕೊಳ್ಳಬೇಕು ಅಂತ ಕೇಳಿದ. ಗೊತ್ತಿಲ್ಲ ಅಂತ ಅಲ್ಲ ಕೇಳಿದ್ದೀವ, ಗೊತ್ತಿತ್ತು. ಯಾಕಂದರೆ ಬ್ರಹ್ಮಾಸ್ತ್ರಕ್ಕೆ ಪ್ರತಿಯಾಗಿ ಮತ್ತೊಂದು ಅಸ್ತ್ರ ಇಲ್ಲ. ಬ್ರಹ್ಮಾಸ್ತ್ರ ನನಗೂ ಗೊತ್ತು, ನಾನು ಬಿಡ್ಬೋದು. ಆದರೆ ಬ್ರಹ್ಮಾಸ್ತ್ರಕ್ಕೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದರೆ ಆವಾಗ ಲೋಕ ಸುಟ್ಟು ಹೋಗ್ತದೆ. ಅವರು ಅಣುಬಾಂಬ್ ಬಿಟ್ಟರು ಅಂತ ನಾವು ಅಣುಬಾಂಬ್ ಬಿಟ್ಟರೆ ಪ್ರಯೋಗ ಏನಾಗ್ತದೆ? ಲೋಕ ಎಲ್ಲ ಸುಟ್ಟು ಹೋಗ್ತದೆ. ಹಾಗೆ ಬ್ರಹ್ಮಾಸ್ತ್ರಗಳ ಪ್ರಯೋಗ ಅಂತ ಆದರೆ ಅದು ಲೋಕಕ್ಕೆ ಭಾರಿ ತೊಂದರೆ ಕೊಡುವಂಥದ್ದು. ಆದರೆ ಅದಕ್ಕೆ ಪ್ರತ್ಯಸ್ತ್ರ ಇಲ್ಲ, ಏನು ಮಾಡಬೇಕು? ಆವಾಗ ಕೃಷ್ಣ ಹೇಳಿದ, ಬ್ರಹ್ಮಾಸ್ತ್ರಕ್ಕೆ ಬ್ರಹ್ಮಾಸ್ತ್ರವೇ ಪ್ರತಿ ಅಲ್ವೇ, ನೀನು ಕೂಡ ಹೊಡಿ. ಬ್ರಾಹ್ಮಂ ಬ್ರಾಹ್ಮಾಯ ಸಂದಧೇ. ಬ್ರಹ್ಮಾಸ್ತ್ರಕ್ಕೆ ಬ್ರಹ್ಮಾಸ್ತ್ರ ಗುರಿ ಇಟ್ಟಂತೆ ಅರ್ಜುನ. ಕೃಷ್ಣ ಮಾತು ಹೇಳಿದ, ಕೃಷ್ಣ ಹೇಳಿದ ಆಮೇಲೆ ಸಮಸ್ಯೆ ಇಲ್ಲ, ಯಾವ ಸಮಸ್ಯೆಯನ್ನು ಯೋಚನೆ ಮಾಡಲಿಕ್ಕಿಲ್ಲ. ಅದು ಸಂಕಲ್ಪ ಮಾಡ್ತಾನೆ. ಸ್ವಸ್ತ್ಯಸ್ತು ದ್ರೋಣ ಪುತ್ರಾಯ ಭೂತೇಭ್ಯೋ ಮಖ್ಯಮೇವಚ. ಈ ಬಾಣವನ್ನು ಪ್ರಯೋಗ ಮಾಡ್ತಾ ಇದ್ದೇನೆ, ಇದರಿಂದ ದ್ರೋಣಪುತ್ರನಾದ ಅಶ್ವತ್ಥಾಮ ಸಾಯದೇ ಇರಲಿ. ಯಾಕಂದರೆ ನಾನು ಬಾಣ ಹೊಡೆದು ಅಶ್ವತ್ಥಾಮ ಸತ್ತ ಅಂತ ಆದರೆ ಬ್ರಹ್ಮಹತ್ಯೆ ನನಗೆ ಬರ್ತದೆ, ಅದು ಬೇಡ. ಸ್ವಸ್ತ್ಯಸ್ತು ದ್ರೋಣಪುತ್ರಾಯ ಭೂತೇಭ್ಯ. ಈ ಎರಡು ಬ್ರಹ್ಮಾಸ್ತ್ರಗಳು ಸೇರುವುದರಿಂದ ಸಮಸ್ತ ಭೂತ ಪ್ರಪಂಚಕ್ಕೆ ತೊಂದರೆ ಆಗುವುದಾದರೆ ಅದು ಆಗದೇ ಇರಲಿ. ಭೂತೇಭ್ಯೋ ಸ್ವಸ್ತ್ಯಸ್ತು. ಕೊನೆಗೆ ಮಖ್ಯಮೇವಚ, ನಮ್ಮ ಕುಟುಂಬಕ್ಕೆ ಬ್ರಹ್ಮಾಸ್ತ್ರದಿಂದ ಏನು ತೊಂದರೆ ಆಗ್ತಾ ಇದೆ ಅದೂ ಆಗದೇ ಇರಲಿ ಅಂತ ಈ ಸಂಕಲ್ಪವನ್ನು ಮಾಡಿ ಆತ ಬಾಣ ಬಿಟ್ಟ. ನೋಡಿ, ಅಶ್ವತ್ಥಾಮನ ಸಂಕಲ್ಪ ಏನಿತ್ತು? ನಿಷ್ಪಾಂಡವ ಪೃಥ್ವಿಯಾಗಬೇಕು ಅಂತ. ಈ ಅರ್ಜುನನ ಸಂಕಲ್ಪ ಏನಿದೆ? ಬಾಣ ಬಿಟ್ಟಂತಹ ಅಶ್ವತ್ಥಾಮನಿಗೂ ತೊಂದರೆ ಆಗದೇ ಇರಲಿ ಅಂತ. ಒಂದು ಸಾತ್ವಿಕವಾದ ಬಾಣ ಪ್ರಯೋಗ, ಮತ್ತೊಂದು ತಾಮಸವಾದ ಬಾಣ ಪ್ರಯೋಗ. ಎರಡು ಅಸ್ತ್ರಗಳು ಸೇರಿದ ಪಕ್ಷದಲ್ಲಿ ಲೋಕ ಸುಟ್ಟು ಹೋಗ್ತಿತ್ತು. ಆದರೆ ಲೋಕವನ್ನು ಸಂರಕ್ಷಣೆ ಮಾಡುವುದಕ್ಕೋಸ್ಕರವೇ ನಿಂತಹ ಭಗವಾನ್ ವೇದವ್ಯಾಸರು ಎರಡು ಅಸ್ತ್ರಗಳ ಮಧ್ಯದಲ್ಲಿ ಪ್ರಜ್ವಲಿಸುವ ಶತಕೋಟಿ ಸೂರ್ಯನ ಹಾಗೆ ಕಾಣಿಸಿಕೊಂಡ್ರಂತೆ. ಎರಡೂ ಅಸ್ತ್ರಗಳು ಕೂಡ ಬೆಂಕಿಯ ಹಾಗೆ ನಿಂತಿದ್ರೆ ಮಧ್ಯದಲ್ಲಿರುವ ವೇದವ್ಯಾಸರೆಂಬ ಬೆಂಕಿ ಅದನ್ನು ದೂರೀಕರಿಸಿದೆ. ಅದು ಆ ಕಡೆ ಇದೆ, ಇದು ಈ ಕಡೆ ಇದೆ. ಅವರು ನಿಂತು ನಗುತ್ತಾ ಹೇಳ್ತಾರೆ, ನಿಮ್ಮ ಅಸ್ತ್ರವನ್ನು ಉಪಸಂಹಾರ ಮಾಡಿಕೊಳ್ಳಿ, ಆಟ ಆಡಬೇಡಿ ಅಂತ ಹೇಳ್ತಾರೆ ವ್ಯಾಸರು. ಅರ್ಜುನ ಕೃಷ್ಣನ ಮುಖ ನೋಡಿದೆ. ಯಾಕಂದರೆ ಬಾಣ ಬಿಡ್ಲಿಕ್ಕೆ ಹೇಳಿದ್ದು ನಮಗೆ ವಾಸಿಷ್ಠ ಕೃಷ್ಣರಲ್ಲ, ನಮ್ಮ ಯಾದವ ಕೃಷ್ಣರು ಹೇಳಿದ್ದು. ಅಂದರೆ ಕೃಷ್ಣಾಚಾರ್ಯರು ಹೇಳಿದ್ದಲ್ಲ, ಕೃಷ್ಣ ಹೇಳಿದ್ದು. ಅದಕ್ಕೋಸ್ಕರ ಕೃಷ್ಣನ ಮುಖ ನೋಡಿತು.
ಕೃಷ್ಣ ಅವರು ಹೇಳಿದ ಮೇಲೆ ನಂದು ಪ್ರತಿ ಇಲ್ಲ ಅಂತ ಹೇಳಿದ. ತನ್ನ ಅಸ್ತ್ರವನ್ನು ತಾನು ಅರ್ಜುನ ಉಪಸಂಹರಿಸಿದ. ಆದರೆ ಆ ಕಡೆಯಲ್ಲಿದ್ದ ಅಶ್ವತ್ಥಾಮ ಉಪಸಂಹಾರ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂದರೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸಾಮರ್ಥ್ಯವೇ ನಷ್ಟವಾಗಿ ಹೋಗಿದೆ. ಯಾವತ್ತು ಬ್ರಹ್ಮಚರ್ಯ ಬಿದ್ದು ಹೋಯಿತು ಆವಾಗ ತ್ಯಾಗ ಮಾಡಿದ ಅಸ್ತ್ರವನ್ನು ಹಿಂದಕ್ಕೆ ತೆಗೆಯುವ ಶಕ್ತಿ ಕ್ರಾಸವಾಗಿ ಹೋಗಿದೆ. ಅಶ್ವತ್ಥಾಮ ಸಾಧ್ಯವಾಗದೆ ನಿಂತಹ ಸಂದರ್ಭದಲ್ಲಿ ವ್ಯಾಸರು ಹೇಳಿದರು, ಅಶ್ವತ್ಥಾಮ ಬಾಣ ಹಿಂತೆಗೆಯುವುದಕ್ಕೆ ಆಗಲಿಲ್ಲ ಅಂತಾದರೆ ಬಾಯಿ ಮಾತಿನಲ್ಲಿ ಹೇಳು, ನಾನು ಅಸ್ತ್ರ ಹಿಂತೆಗೆದುಕೊಂಡಿದ್ದೇನೆ ಅಂತ ಹೇಳಿದರೆ ಸಾಕು. ಆ ವಿಧಿವಿಧಾನಗಳು ಹೇಗೂ ಅರ್ಜುನನಿಗೆ ಗೊತ್ತಿದೆ. ನೀನು ನಿನ್ನ ಬಾಯಿಯಲ್ಲಿ ಹೇಳಿದರೆ ಆತ ಕಾಯಿಕವಾಗಿ ಅದನ್ನು ಉಪಸಂಹಾರ ಮಾಡ್ತಾನೆ. ಅಶ್ವತ್ಥಾಮ ಹೇಳಲಿಲ್ಲಂತೆ ಬಾಯಿಯಲ್ಲಿ. ಆದರೆ ವೇದವ್ಯಾಸರು ಹೇಳಿದ್ದನ್ನು ಮಾಡದೇ ಇರುವುದು ಹೇಗೆ? ಪಂಚ ಪಾಂಡವರಿಂದ ಅಸ್ತ್ರವನ್ನು ಹಿಂಪಡೆದಿದ್ದೇನೆ ಅಂತ ಒಂದು ಮಾತು ಹೇಳಿದ. ಆಗ ಅರ್ಜುನ ಸಹಿಸಲಿಲ್ಲ, ಕೃಷ್ಣನೂ ಸಹಿಸಲಿಲ್ಲ. ಕೃಷ್ಣ ಹೇಳ್ತಾನೆ, ಅದು ಯಾಕೆ ನೀನು ಬಿಟ್ಟದ್ದು ಯಾರಿಗೆ? ಸಮಗ್ರ ಪಾಂಡುವಂಶ ನಾಶವಾಗಲಿ ಅಂತ. ಈಗ ಹಿಂದೆ ಬಡಿಯುವುದು ಯಾರಿಂದ? 5 ಪಾಂಡವರಿಂದ. ಇದರ ಅರ್ಥ ಏನು? 5 ಪಾಂಡವರನ್ನು ಬಿಟ್ಟು ಉಳಿದ ಪಾಂಡವರ ಮೇಲೆ ಬಿಡ್ತೇನೆ ಅಂತಲ್ವ ಅರ್ಥ? ಅಂದರೆ ಉತ್ತರಾದೇವಿಯಲ್ಲಿ ಏನೊಂದು ಗರ್ಭ ಉಳಿದಿದೆ, ಆ ಗರ್ಭದ ಮೇಲೆ ಅಸ್ತ್ರ ಪ್ರಯೋಗ ಮಾಡಬೇಕು ಅಂತ ನಿನ್ನ ಮನಸ್ಸಿದೆ. ಈ ಕೆಲಸ ಮಾಡಬೇಡ, ಅಸ್ತ್ರವನ್ನು ಸಂಪೂರ್ಣವಾಗಿ ಉಪಸಂಹಾರ ಮಾಡು. ಅಶ್ವತ್ಥಾಮ ಮಾಡುವುದಿಲ್ಲ. ದೊಡ್ಡ ಗಲಾಟೆ ಆಗ್ತದೆ. ಕೃಷ್ಣನಿಗೂ ಅಶ್ವತ್ಥಾಮನಿಗೂ ಒಂದು ಮಾತಿನ ಕಲಹವೇ ಉಂಟಾಗ್ತದೆ. ಕೃಷ್ಣ ಹೇಳ್ತಾನೆ, ನೀನು ಬೇಕಾದ್ದು ಮಾಡಿಕೊ, ಆದರೆ ಪಾಂಡವರ ವಂಶ ನಿರ್ವಂಶವಾಗದೇ ಇರುವ ಹಾಗೆ ತಡೆಯುವ ಜವಾಬ್ದಾರಿ ನಂದು. ಇನ್ನು 1000 ವರ್ಷಗಳ ತನಕ ಈ ಭರತಖಂಡವನ್ನು ಚಂದ್ರವಂಶ ಆಳ್ತದೆ, ಪೂರ್ವವಂಶ ಆಳ್ತದೆ. ಈ ಪೌರವ ವಂಶ, ಪಾಂಡುವಂಶ ಅದು ಈ ಭೂಮಿಯನ್ನು ಆಳುವುದನ್ನು ಸಾಕ್ಷಾತ್ ರುದ್ರನೇ ಬಂದರೂ ಕೂಡ ತಡೆಯುವುದಕ್ಕೆ ಸಾಧ್ಯ ಇಲ್ಲ. ನನ್ನ ಸಂಕಲ್ಪ ಹಾಗಿದೆ, ನೀನು ಬೇಕಾದ್ದು ಮಾಡ್ಕೋ. ಆದರೆ ನೀನು ಭ್ರೂಣ ಹತ್ಯೆಯನ್ನು ಮಾಡಿದೀತಾದರೆ ಅದರ ಪರಿಣಾಮವಾಗಿ ಶರೀರವನ್ನೆಲ್ಲ ಕಜ್ಜಿಯಾಗಿಸಿಕೊಂಡು 1000 ವರ್ಷಗಳ ತನಕ ಯಾವ ಈ ಪಾಂಡುವಂಶ ಭೂಲೋಕವನ್ನು ಆಳ್ತದೆ ಅದನ್ನು ನೋಡ್ತಾ ಬದುಕಬೇಕಾದಂತಹ ಪ್ರಸಂಗ ಮೈಯಲ್ಲಿ ಕಜ್ಜಿಯಿಂದ ನಿನಗೆ ಬರ್ತದೆ ಅಂತ ಹೀಗೆ ಕೃಷ್ಣ ಆ ಅಶ್ವತ್ಥಾಮನಿಗೆ ಹೇಳಿದ. ಪರಿಣಾಮ ಹಾಗೇ ಆಯಿತು. ಕೊನೆಗೆ ಅಶ್ವತ್ಥಾಮನನ್ನು ಹೆಡೆ ಮುರಿ ಕಟ್ಟಿ ಎಳ್ಕೊಂಡು ಬಂದು ದ್ರೌಪದಿ ದೇವಿಯ ಪಾದತಲದಲ್ಲಿ ಹಾಕಿದರೆ ದ್ರೌಪದಿ ದೇವಿ ಹೇಳ್ತಾಳೆ, ಮುಚ್ಯತಾಂ ಮುಚ್ಯತಾಂ ಯೇಷಃ, ಇವನನ್ನು ಬಿಡಿಸಿ ಯಾಕೆ ಹೀಗೆ ಕಟ್ಟಿ ಹಾಕಿದ್ದೀರಿ? ಸಾಕ್ಷಾತ್ ದ್ರೋಣರೇ ಪ್ರಜಾ ರೂಪೇಣ ವರ್ತತೆ, ನಮ್ಮ ದ್ರೋಣರೇ ಮಗನಾಗಿ ಕಾಣಿಸ್ತಾ ಇದ್ದಾರೆ ನನಗೆ. ಇವರಿಗೆ ತಾಯಿ ಇನ್ನು ಬದುಕಿದ್ದಾಳೆ, ಕೃಪಿ. ಗೌತಮೀ ಪತಿ ದೇವತಾ ಮಾರೋದಿ ದಸ್ಯ ಜನನೀ ಗೌತಮೀ ಪತಿ ದೇವತಾ ಯಥಾಹಂ ಮೃತವತ್ಸಾರ್ಥ ರೋದಿಮ್ಯಶ್ರುಮುಖೀ ಮುಹುಃ. ನಾನು ಮಕ್ಕಳನ್ನು ಕಳ್ಕೊಂಡು ಹೇಗೆ ಕಣ್ಣೀರು ಹಾಕಿಕೊಂಡು ಇವತ್ತು ಅಳ್ತಾ ಇದ್ದೇನೋ ಆ ರೀತಿ ಆ ಗೌತಮಿ ಕೃಪಿಗೆ ಬರಬಾರದು. ನನಗಾದರೂ ಗಂಡಂದಿರಿದ್ದಾರೆ, ಅವಳಿಗೆ ಅದೂ ಇಲ್ಲ. ಪತಿ ದೇವತಾ, ಆಕೆಯ ಪತಿಯಾದ ದ್ರೋಣರು ದೇವತೆಯಾಗಿ ಹೋಗಿದ್ದಾರಂತೆ. ಹಾಗಾಗಿ ಆಕೆ ಇವನೊಬ್ಬನೇ ಆಕೆಗೆ ರಕ್ಷಕ. ಆದ್ದರಿಂದ ಮಕ್ಕಳು ಸತ್ರೆ ಅಮ್ಮನಿಗೇನು ದುಃಖ ಅನ್ನುವುದನ್ನು ನಾನು ಅನುಭವಿಸಿದ್ದೇನೆ. ಅಂಥ ದುಃಖ ಪ್ರಪಂಚದ ಯಾವ ಹೆಣ್ಣಿಗೂ ಬರಬಾರ್ದು. ಆದ್ದರಿಂದ ಇವನನ್ನು ಬಿಡಿಸಿ ಕಳಿಸಿಬಿಡಿ. ಇಂತಹ ವಿಶಾಲವಾದಂತಹ ಚಿಂತನೆಯುಳ್ಳ ದ್ರೌಪದಿ ದೇವಿ ಮಾತಾಡಿದರೆ ಭೀಮಸೇನ ಅರ್ಜುನನ ಹತ್ರ ಹೇಳ್ತಾನೆ, ಹೆಂಡತಿ ಹೇಳಿದ್ಲು ಅಂತ ಬಿಟ್ಟು ಬಿಡಬೇಡ, ಕತ್ತರಿಸಿ ಹಾಕು ಅಂತ ಹೇಳ್ತಾನೆ. ಅರ್ಜುನನಿಗೆ ಈಗ ಸಮಸ್ಯೆ ಆಯಿತು. ಯಾಕಂದರೆ ಭೀಮ ಮತ್ತು ದ್ರೌಪದಿ ಯಾವತ್ತೂ ಆ ಕಡೆ ಈ ಕಡೆ ಮಾತಾಡಿದ್ದಿಲ್ಲ. ಈಗ ಒಬ್ಬ ಕತ್ತರಿಸಿ ಹಾಕು ಅಂತ ಹೇಳ್ತಾ ಇದ್ದಾನೆ, ಈಕೆ ಇಲ್ಲ ಬಿಟ್ಟು ಬಿಡು ಅಂತ ಹೇಳ್ತಾ ಇದ್ದಾಳೆ. ಅರ್ಜುನ ಕೃಷ್ಣನ ಮುಖ ನೋಡಿದ. ಅವನಿಗೇನು ಸಮಸ್ಯೆ ಬಂದರೂ ಕೃಷ್ಣ ಇದ್ದಾನೆ ಪಕ್ಕದಲ್ಲಿ. ಕೃಷ್ಣ ಹೇಳ್ತಾನೆ, ಭೀಮಸೇನ ಹೇಳಿದ್ದು 100ಕ್ಕೆ 100 ಸರಿ, ದ್ರೌಪದಿ ದೇವಿ ಹೇಳಿದ್ದು 99 ಕೂಡಿಸು 1 ಸರಿ. ಅಂತೂ ಇಬ್ರು ಹೇಳಿದ್ದು ತಪ್ಪಲ್ಲ, 100ಕ್ಕೆ 100. ಅರ್ಜುನ ಯಾರು ಭೀಮಸೇನ ಹೇಳಿದ್ದು ಪೂರ್ತಿ ಸರಿ ಅಂತೆ, ದ್ರೌಪದಿ ದೇವಿ ಹೇಳಿದ್ದು ಸ್ವಲ್ಪವೂ ತಪ್ಪಲ್ಲ ಅಂತೆ. ಇದು ತಪ್ಪಲ್ಲ, ಅದು ಪೂರ್ತಿ ಸರಿ. ಹಾಗಾದರೆ ಏನು ಮಾಡಬೇಕೀಗ ಅರ್ಜುನ? ಬ್ರಹ್ಮ ಬಂಧುರ್ನ ಹಂತವ್ಯ ಆತತಾಯಿ ವಧಾರ್ಹಣ ಮಯಿ ಓಭಯಮಾಮ್ನಾತಂ ಯಥೇಚ್ಛಸಿ ತಥಾ ಕುರು. ಭೀಮಸೇನ ಹೇಳಿದ ಹಾಗೆ ಕೊಲ್ಲಲೇಬೇಕು ಆತತಾಯಿಯಾದವನು. ದ್ರೌಪದಿ ಹೇಳಿದ ಹಾಗೆ ಬ್ರಾಹ್ಮಣನ ಗುರುವಿನ ಮಗನನ್ನು ಕೊಲ್ಲುವ ಹಾಗಿಲ್ಲ. ಆದ್ದರಿಂದ ಇವ ಹೇಳಿದ್ದು ಸರಿ, ಅವಳು ಹೇಳಿದ್ದು ಸರಿ. ಆದ್ದರಿಂದ ನಾನೀಗ 2 ಹೇಳಿದ್ದೇನೆ, ನೀನು ಏನು ಬೇಕೋ ಹಾಗೆ ಮಾಡು ಅಂತ ಹೇಳಿದ ಕೃಷ್ಣ. ಈ 2 ಮಾತನ್ನು ಸರಿಯಾಗಿಸುವ ಬುದ್ಧಿವಂತಿಕೆ ಅರ್ಜುನ ತೋರಿಸಿದ. ಕೈಯಲ್ಲಿದ್ದ ಕತ್ತಿಯಿಂದ ಆತನ ತಲೆಗೂದಲನ್ನು ಬೋಳಿಸಿ
ತಲೆಯ ಮಧ್ಯದಲ್ಲಿದ್ದಂತಹ ಮಣಿಯನ್ನು ತೆಗೆದು ಅದನ್ನು ಧರ್ಮರಾಜನಿಗೆ ಭೀಮಸೇನನಿಗೆ ಅರ್ಪಿಸುವ ಕೆಲಸವನ್ನು ಮಾಡಿದ. ಹಾಗಾದರೆ ಏನು ನಡೆಯಿತು? ಒಬ್ಬ ಬ್ರಾಹ್ಮಣನಿಗೆ ವಧ ಅಂತ ಹೇಳಿದರೆ ತಲೆ ಕತ್ತರಿಸುವಂಥದ್ದಲ್ಲ. ವಪನಂ ದ್ರವಿಣಾದಾನಂ ಸ್ಥಾನಾತ್ ನಿರ್ಯಾಪಣಂ ತಥಾ ಯೇಷ ಹಿ ಬ್ರಹ್ಮಬಂಧೂನಾಂ ವಧೋ ನಾನ್ಯೋಸ್ತಿ ದೈಹಿಕಃ. ಬ್ರಾಹ್ಮಣನಿಗೆ ವಧ ಶಿಕ್ಷೆ ಅಂತ ಹೇಳಿದರೆ ಜುಟ್ಟು ಸಹಿತ ತಲೆಬೋಳಿಸುವುದು, ಅವರಲ್ಲಿದ್ದ ಸಂಪತ್ತನ್ನು ಅಪಹರಿಸಿ ಖಜಾನೆಗೆ ಸೇರಿಸಿಕೊಳ್ಳುವುದು, ಅಥವಾ ಸ್ಥಾನಾತ್ ನಿರ್ಯಾಪಣಂ, ಅವರಿಗೊಂದು ಅಧಿಕಾರದ ಸ್ಥಾನ ಕೊಟ್ಟಿದ್ದರೆ ಅಲ್ಲಿಂದ ಕೆಳಗಿಳಿಸುವುದು. ಇಷ್ಟೇ ಒಬ್ಬ ಬ್ರಾಹ್ಮಣನಿಗೆ ಕೊಡಬಹುದಾದ ವಧಾತ್ಮಕ ಶಿಕ್ಷೆಯೇ ಹೊರತು ಶಾರೀರಿಕ ದೈಹಿಕವಾದಂತಹ ಶಿಕ್ಷೆಯನ್ನು ಕೊಡುವಂತಿಲ್ಲ ಅನ್ನುವ ಧರ್ಮಶಾಸ್ತ್ರವನ್ನು ಅನುಸರಿಸಿ ಶಿಕ್ಷೆಯನ್ನು ಅರ್ಜುನ ಕೊಟ್ಟ. ಸ್ವಪ್ನದಲ್ಲಿ ನಡೆದ ಅನೇಕ ಘಟನೆಗಳು, ಅದರಲ್ಲಿ ಒಂದಷ್ಟು ಸತ್ಯವಾಯಿತು ಅಂತ ನಮ್ಮ ಅಶ್ವತ್ಥಾಮ ಅಂದುಕೊಂಡು ಅಲ್ಲಿಂದ ಪಾಂಡವರ ಕಡೆಗೆ ಕೈ ಮುಗಿದು ತಾನು ಉತ್ತರದ ಹಿಮಾಲಯದ ಕಡೆಗೆ ತಾನು ಸಾಗಿ ಹೋದ. ಇತ್ತ ಪಂಚಪಾಂಡವರು ಸಿಂಹಾಸನಾರೂಢರಾಗಿದ್ದಾರೆ. ಧರ್ಮರಾಜನ ನೇತೃತ್ವದಲ್ಲಿ ರಾಜ್ಯಭಾರ ನಡೀತಾ ಇದೆ. ಅಷ್ಟರಲ್ಲಿ ಅವರಿಗೊಬ್ಬ ಮೊಮ್ಮಗ ಆವಿರ್ಭವಿಸಿದ. ಆ ಮೊಮ್ಮಗ ಹುಟ್ಟಿದವನೇ ಅತ್ತಿತ್ತ ಪರೀಕ್ಷೆ ಮಾಡ್ತಾ ಇದ್ದದ್ರಿಂದ ಅವನಿಗೆ ಪರೀಕ್ಷಿತ್ ಅಂತ ಹೆಸರಿಟ್ಟರು. ಹುಟ್ಟಿದ ಆ ಮಗುವನ್ನು ಸಂರಕ್ಷಣೆ ಮಾಡಿದ್ದು ಭಗವಂತ ಶ್ರೀಕೃಷ್ಣನಾದ್ರಿಂದ ಮಗುವಿಗೆ ವಿಷ್ಣುರಾತ ಅಂತ ಮತ್ತೊಂದು ಹೆಸರಾಯಿತು ಅನ್ನುವ ಪುಣ್ಯ ಕಥೆಯ ಶ್ರವಣದ ಜೊತೆಗೆ ಇವತ್ತಿನ ಕಥಾನಕವನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.